ಸಿದ್ದರಾಮಯ್ಯ ಅವರ ಅಕ್ಕಪಕ್ಕ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಈ ವಿಚಾರದಲ್ಲಿ ಡೈವರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯರ ಸುತ್ತ ಇರೋದು ಒಂದು ದುಷ್ಟಕೂಟ ಅಂತ ಇದೆ. ದಾರಿ ತಪ್ಪಿಸಿದು, ದಿಕ್ಕು ತಪ್ಪಿಸಿದು ಅವರ ಸುತ್ತ ಇದ್ದಂತಹ ದುಷ್ಟಕೂಟ. ಹೆಸರೇಳಕ್ಕೆ ಭಯ ದುಷ್ಟಕೂಟದ್ದು ಸರ್, ಇಲ್ಲಿ ನೋಡಿ ಮೇಜರ್ ಆಗಿ ಏನಾಗಿದೆ, ಇನ್ಕಲ್ ಪಾಪಣ್ಣ ಏನಿಲ್ಲ ಅನ್ನೋ ಒಂದು 150-200 ಕೋಟಿ ರೂಪಾಯಿ ಆಸ್ತಿ ಮೂಡ ಆಸ್ತಿನೇ ಇಲ್ಲ ಸರ್. ಆ ಒಂದು ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟಂತಹ ದೇವರಾಜು ಮಾಲೀಕನೇ ಅಲ್ಲ, ಭೂಮಾಲೀಕನೇ ಅಲ್ಲ. ಅವ್ರ ಕುಟುಂಬದ ಹೆಸರಿಗೆ ಇರುತ್ತೆ. ಆ ಜೊತೆಗೆ ಇನ್ನೊಂದು ಪುಟ್ಟಮ್ಮನ ಹೆಸರಿಗೆ 37 ಕೋಟಿ ಇರುತ್ತೆ. ಪುಟ್ಟಮ್ಮನ ಹೆಸರಿಗೆ ಡಿನೋಟಿಫಿಕೇಶನ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಸರಿಗೆ ಈ ಭೂಮಿ ಬರೋದಕ್ಕಿಂತ ಮೊದಲೇನೆ ಅಲ್ಲಿ 17 ನಿವೇಶನಗಳನ್ನ ಮೂಡ ಹಂಚಾಗಿರ್ತಾರೆ. ಆ ಸರ್ವೆ ನಂಬರ್ ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಭೂ ಪರಿವರ್ತನೆ ಮಾಡಿಸ್ಕೊತಾರೆ. ಅಂದ್ರೆ ಎಲ್ಲಾ ದಾಖಲೆಗಳು ಕೊಟ್ಟಿದ್ದೀರಲ್ಲ, ಎಲ್ಲಾ ದಾಖಲೆಗಳು ಇದೆ. ಅದೇ ಕುಮಾರ್ ನಾಯಕ್ ರಾಯಚೂರು MP ಇದ್ದಾನೆ, ಅವರು ಒನ್ ಆಫ್ ದ ಅಕ್ಯೂಸ್. ಇವಾಗ ಅವನು ಅರೆಸ್ಟ್ ಮಾಡಬೇಕು, ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ಅವನೇನೆ ಭೂ ಪರಿವರ್ತನೆ ಆದೇಶ ಮಾಡ್ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ MP ಇದ್ದಾನೆ. ಈಗ ವಾಲಂಟರಿ ಆಗಿ ಯಾರು ಸಿದ್ದರಾಮಯ್ಯನವರು ಪತ್ನಿ ಪಾರ್ವತಿ ಅವರು ಹೆಂಗೆ ವಾಲಂಟರಿ ಆಗಿ ಸೈಟ್ ಸೆಂಡರ್ ಮಾಡಿದ್ದಾರೆ, ಅದೇ ತರ ಈ ಭ್ರಷ್ಟಾಚಾರದಲ್ಲಿ ಅಕ್ರಮವಾಗಿ ಪಡೆದಿದ್ದಾರಲ್ಲ 50-50 ಅನುಪಾತದಲ್ಲಿ ಗೌರವಯುತವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮರ್ಯಾದೆಯಾಗಿ ಅವರು ಸರೆಂಡರ್ ಮಾಡಬಹುದು. ಬರೀ ಸಿದ್ದರಾಮಯ್ಯನವರು ಅಂತ ಏನಿಲ್ಲ, ಎಲ್ಲಾ ಪಾರ್ಟಿಯರು, ಎಲ್ಲಾ MLA ಗಳು ಎಲ್ಲರದು ರೆಡಿ ಇದೆ ಸರ್. ಸಿದ್ದರಾಮಯ್ಯನವ್ರ ಪ್ರಕರಣ ಒಂದು ಗುಲಗಂಜಿ ಅಷ್ಟೇ ಸರ್. 10-15 ಇಲ್ಲ 20 ಕೋಟಿ ಹಗರಣ ಇರ್ಬೋದು ಅಷ್ಟೇ. ಆದ್ರೆ ಬೇರೆಯವ್ರು ಮಾಡಿರೋದು ಸರ್, ಇನ್ಕಲ್ ರಾಕೇಶ್ ಪಾಪಣ್ಣ ಅವರು ಒಂದು ಯಾವುದೋ ಒಂದು 57 ಸರ್ವೆ ಮಾರ್ಕೊಂಡಳ್ಳಿ ಸರ್ವೆ 98,000 ಚದರ ಅಡಿ ವಿಸ್ತೀರ್ಣದ ಸೈಟ್. ನೀವು ಪ್ರಕರಣವನ್ನು ಹೊರಗಡೆ ತಂದ್ರಿ, ಒರಿಜಿನಲ್ ಡಾಕ್ಯುಮೆಂಟ್ ಈಗಲೂ ಕೂಡ ನಿಮ್ಮ ಹತ್ರನೇ ಇದೆ. ಬಟ್ ಈ ಹೋರಾಟದಲ್ಲಿ ಕ್ರೆಡಿಟ್ ತಗೊಂಡವರು ಸ್ನೇಹಮಯ ಕೃಷ್ಣ ಮತ್ತೆ ಅಬ್ರಾಹಂ. ಈ ವಿಚಾರದಲ್ಲಿ ಯಾಕೆ ಹಿಂದುಳಿದ್ಬಿಟ್ರಿ ಅಂತ ಹೇಳಿ ಸರ್, ನನಗೆ ಒಬ್ಬ ಜನಪ್ರತಿನಿಧಿ ಅದು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕು, ಅವ್ರ ವಿರುದ್ಧ ನ್ಯಾಯಾಲಯಗಳಿಗೆ ಹೋಗ್ಬೇಕು ಅಂದ್ರೆ ಸಂಪೂರ್ಣ ದಾಖಲೆಗಳನ್ನು ಕ್ರೋಢೀಕರಿಸಬೇಕು. ನೀವು ಒರಿಜಿನಲ್ ಆಟೆಯಲ್ಲಿ ತೆಗಿಳ್ತೀರಾ, ಸರ್ಕಾರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಾಕಷ್ಟು ದಾಖಲಾತಿಗಳು. ನಿಮ್ಮ ದಾಖಲಾತಿಗಳು TJ ಅಬ್ರಾಹಂ ಅವರಿಗೆ, ಸ್ನೇಹಮಯ ಕೃಷ್ಣ ಅವರಿಗೆ ಹೇಗೆ ಹೋದು? ಈ ಸ್ನೇಹಮಯ ಕೃಷ್ಣ ಅವರಿಗೆ ಡಾಕ್ಯುಮೆಂಟ್ ಈ ಕೌಟಿಲ್ಯ ರಘು ಅವರು ನನ್ನ ಮುಖಾಂತರ ಡಾಕ್ಯುಮೆಂಟ್ ತಗೊಂಡು ಕೌಟಿಲ್ಯ ರಘು ಮೈಸೂರು BJP ಇವರು ಅವರು ದಾಖಲೆ ತಗೊಂಡ್ರು ನನ್ನ ಕಡೆಯಿಂದಲೇ. ಗಂಗರಾಜರವರ ದಾಖಲಾತಿ ಬೇರೆ ಯಾರೋ ಪೊಲಿಟಿಕಲ್ ಮೈಲೇಜ್ ತಗೋತಾ ಇದ್ದಾರೆ. ಯಾವ ರಾಜಕಾರಣಿಗಳು ಮನೆ ಹತ್ರ ಹೋಗಿ ನನ್ನ ಕೈ ಕಟ್ಕೊಂಡು ನಿಂತ್ಕಣಕ್ಕೆ ನನ್ನದ ವ್ಯಕ್ತಿತ್ವ, ನನ್ನ ಇದನ್ನ ಬಲಿ ಕೊಟ್ಟು ನಾನು ಅದಕ್ಕೆ ಸರೆಂಡರ್ ಆಗಿ ನಾನು ಹೋಗಿ ರೆಡಿ ಇಲ್ಲ. ಅವ್ರು ಹೇಳಿದಾಗ ನಾನು ಕೇಳಕ್ಕೆ ನಾನು ರೆಡಿ ಇಲ್ಲ. ಹಾಗಾಗಿ ನಮಗೆ ಅವ್ರು ರಕ್ಷಣೆ ಕೊಡ್ತಾರೋ ಬಿಡ್ತಾರೋ ಏನ್ ಮಾಡೋಕ್ಕಾಗುತ್ತೆ ಸರ್? ನಾವು ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಹತ್ರ ಹೋಗಿ ಭಿಕ್ಷೆ ಬಿಡಕ್ಕಾಗ್ತದೆ? ನಾವು ಬೇಡ, ಕೊಟ್ಟಿಲ್ಲ ಅಂದ್ರೆ ಬಿಡಿ, ಏನಂತೆ, ಅದಕ್ಕೆ ತಪ್ಪೇನಿಲ್ಲ. ಬಟ್ ಸಿದ್ದರಾಮಯ್ಯನವರ ಪತ್ನಿ ಅಷ್ಟು ನಿವೇಶನಗಳನ್ನ ವಾಪಸ್ ಕೊಟ್ಟ ತಕ್ಷಣ ಈ ಪ್ರಕರಣ ಮುಗ್ದೋಯ್ತಾ ಅಂತ ಈ ಪಾರ್ವತಿಯವರು ಸಿದ್ಧಪಡಿಸಿದ ಲೆಟರ್ ಮೇಲ್ಗಡೆನೆ ರದ್ದತಿ ಮಾಡಕ್ ಆಗಲ್ಲ. ಅವ್ರು ಬಂದು ವಾಲಂಟರಿ ಆಗಿ ಸರೆಂಡರ್ ಮಾಡಬೇಕು. ಬರೀ ಪತ್ರ ಬರೆದು ಬಿಟ್ರೆ ಸರೆಂಡರ್ ಆಗಲ್ಲ. ಲೀಗಲಿ ಆರ್ ಇಲ್ಲಿಗಲಿ ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿದ್ರೆ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ರದ್ದು ಹಾಕಬೇಕು. ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆಗಿ ರದ್ದು. ಸಿದ್ದರಾಮಯ್ಯನವರು ಅದರ ಹಣ್ಣು ತಿಂದವರು ಉಣಿಸ್ಕೊಂಡ್ರು, ಸಿಪ್ಪೆ ತಿಂದವರು ಸಿಗಾಕೊಂಡ್ರು. 14 ಸೈಟ್ಗೆ 40 ವರ್ಷದ ಸುದೀರ್ಘ ರಾಜಕಾರಣ ಬೀದಿಗೆ ಬಂದ್ಬಿಡ್ತಲ್ಲ. ಅವರಿಗೆ ತನಿಖೆ ಮಾಡಿ ಅವ್ರನ್ನ FIR ಮಾಡಕ್ ಆದೇಶ ಮಾಡ್ಬಿಟ್ಟು ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡ್ಬೋದಿತ್ತು ಸರ್. ಅರೆಸ್ಟ್ ಆಗಿ ಎಂಕ್ವೈರಿ ಮಾಡಿದ್ರೆ ಎಷ್ಟು ಜನ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ಬೋದು ಸರ್? ಎಷ್ಟು ಜನ ಜನಪ್ರತಿನಿಧಿಗಳು ಈ ಮೂಡ ಪ್ರಾಧಿಕಾರದಲ್ಲಿ ಯಾರ್ಯಾರು ಸಭೆಯಲ್ಲಿ ಭಾಗವಹಿಸಿದ್ರು 50-50 ಅನುಪಾತನ ಪಾಸ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ಗಳ ಅವರೆಲ್ಲರೂ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಂಗಾಬಲವನ್ನ ಅಡಗಿಸಿದಂತ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಆಟೆ ಕಾರ್ಯಕರ್ತ ಗಂಗರಾಜರವರು. ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, CBI, EDಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗ್ತದೆ ಅನ್ನೋ ಒಂದು ದೊಡ್ಡ ಮಟ್ಟದ ವಿಚಾರ ಚರ್ಚೆ ಆಗ್ತಿದೆ. ಸೊ ಈ ಎಲ್ಲ ಪ್ರಹಸನಗಳ ಹಿಂದೆ ಆಟೆ ಕಾರ್ಯಕರ್ತ ಗಂಗರಾಜ್ ಅವರು ಇರ್ತಕ್ಕಂಥದ್ದು. ಮೊದಲಿಗೆ ಸಿದ್ದರಾಮಯ್ಯ ಅವರ ಪತ್ನಿ 14 ನಿವೇಶನಗಳನ್ನು ಪಡೆದಿರ್ತಕ್ಕಂಥ ವಿಚಾರವಾಗಿ ಸುದೀರ್ಘವಾಗಿ RTI ಮುಖಾಂತರ ವರ್ಷಾನುಗಟ್ಟಲೆ ಮೂಡಕ್ಕೆ ಅಲೆದು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿದರು. ಹಿಂದೆ ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಮೊದಲ ಸಂದರ್ಶನವನ್ನು ಕೂಡ ಕೊಟ್ಟಿದ್ದರು. ಸೊ ಅಲ್ಟಿಮೇಟ್ಲಿ ಇವತ್ತು ಗುಡ್ ನ್ಯೂಸ್ ಸ್ಟುಡಿಯೋದಲ್ಲೇ ಗಂಗರಾಜ್ ಅವರು ನನ್ನೊಟ್ಟಿದ್ದಾರೆ. ಇವರ ಒಂದು ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಮೊದಲ ಬಾರಿಗೆ ರಾಜಕೀಯ ಸಂಕಷ್ಟಕ್ಕೆ, ಲೋಕಾಯುಕ್ತ ತನಿಖೆಗೆ, CBI ಮತ್ತು ED ಎಂಕ್ವೈರಿಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದು ಇದೇ ಗಂಗರಾಜ್ರವರು. ಸೊ ಇವರು ನನ್ನೊಟ್ಟಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಗಂಗರಾಜ್ರವರು ನಮಸ್ಕಾರ. ನಿಮ್ಮಲ್ಲೇ ತುಂಬ ಟಾರ್ಗೆಟ್ ಮಾಡ್ತಾಯಿದ್ರು. ಗಂಗರಾಜರವರು ಯಾವುದೇ ಒಂದು ಪ್ರಕರಣವನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗಲ್ಲ ಅನ್ನೋ ಆರೋಪ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮೂಡಾದ ಸಿದ್ದರಾಮಯ್ಯ ಅವರ ಹಗರಣವನ್ನು ಮೊದಲಿಗೆ ಬೆಳಕಿಗೆ ತಂದಿದ್ದೆ ನೀವು. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿರವರು ಈಗ 14 ನಿವೇಶನಗಳನ್ನು ಮೂಡಕ್ಕೆ ಸರೆಂಡರ್ ಮಾಡಿದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಅಂತ? ಈ ಪ್ರಕರಣದ ಹೊರಗಡೆ ತೆಗಿಲಿಕ್ಕೆ ಸಹಕಾರ ಕೊಟ್ಟಂತಹ ನಿಮ್ಮ ಗುಡ್ ನ್ಯೂಸ್ ಕನ್ನಡ
ಚಾನಲ್ಗೆ ನಾನು ಮೊದಲ ಬಾರಿಗೆ ಆಭಾರಿಯಾಗಿದ್ದೀನಿ, ಹಾಗೂ ನಿಮ್ಮ ಒಂದು ಚಾನಲ್ಗೆ ನಾನು ಶುಭವಾಗಲಿ ಅಂತ ನನ್ನ ವೈಯಕ್ತಿಕವಾಗಿ ಕೇಳ್ಕೊತೀನಿ. ಹಾಗೆ ಇದು ಸಿದ್ದರಾಮಯ್ಯರ ವಿರುದ್ಧ ನನ್ನ ಹೋರಾಟ ಇದು ಮೊದಲನೇದಲ್ಲ. 18-19 ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಒಂದು ಪ್ರಕರಣವನ್ನು ದಾಖಲು ಮಾಡಿ ಘನತೆ ಮತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಂಡು ಅಲ್ಲಿಂದ ಜನಪ್ರತಿನಿಧಿ ಇಲ್ಲಿ ಮೈಸೂರು ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ದಾವಾ ದಾಖಲು ಮಾಡಿ ಅವರಿಗೆ FIR ದಾಖಲು ಮಾಡೋಕ್ಕೆ ಆದೇಶ ಮಾಡಿತ್ತು. ಲಕ್ಷ್ಮೀಪುರಂ ಸ್ಟೇಷನಲ್ಲಿ FIR ದಾಖಲಾಗಿತ್ತು. FIR ದಾಖಲಾಗಿ ಆದ FIRನ ಹಿಂದಿದ್ದಂಥ ಸುಬ್ರಹ್ಮಣ್ಯೇಶ್ವರ ಒಬ್ಬ ಭ್ರಷ್ಟ ಅಧಿಕಾರಿ, IPS ಅಧಿಕಾರಿ, ಅವನೊಂದು ಬಿ ರಿಪೋರ್ಟ್ ಹಾಕಿಸ್ತಾ ಅವನು ಮತ್ತು ಅವನ ಸಹೋದ್ಯೋಗಿಗಳು ಸೇರಿಕೊಂಡು ಅದರ ವಿರುದ್ಧ ಚಾಲೆಂಜ್ ಮಾಡಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ದೂರ ಹಾಕ್ತೆ. ಅಲ್ಲಿ 14 ಜನದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಸಿದ್ದರಾಮಯ್ಯವ್ರನ್ನೂ ಸೇರ್ಕೊಂಡಂಗೆ 14 ಜನರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋಕ್ಕೆ ಕೋರ್ಟ್ ಆದೇಶ ಮಾಡಿತು. ನನ್ನ ವಾದವನ್ನು ಕೇಳಿ ಆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಕೋರ್ಟು ಸಮನ್ಸ್ ಜಾರಿ ಮಾಡಿತು ಅಕ್ಯೂಸ್ಗಳಿಗೆ. ಸಿದ್ದರಾಮಯ್ಯರಿಗೂ ಸಹ ಸಮನ್ಸ್ ಜಾರಿ ಆಯಿತು. ಆ ನಂತರ ಆ ಸಮನ್ಸ್ ಜಾರಿ ಆದಾಗ ಬೇಲ್ ತೊಗೊಂಡು ಕೋರ್ಟ್ಗೆ ಹಾಜರಾಗಬೇಕಂತ ಪರಿಸ್ಥಿತಿ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಎದುರಿಸಿದ್ರು 19ರಲ್ಲಿ. ಅದನ್ನು ಹೈಕೋರ್ಟ್ನಲ್ಲಿ ಅವರು ಹೋಗಿ ಪ್ರಶ್ನೆ ಮಾಡಿ ಅದನ್ನು ಸ್ಟೇ ತೊಗೊಂಡ್ರು. ಅದಾದಮೇಲೆ ಹೈಕೋರ್ಟ್ನಲ್ಲಿ ವಾದ ವಿವಾದ ನಡೆದು ಅದು ಸ್ಟೇ ಆಯಿತು. ಮತ್ತು ಅದ್ರ ಜೊತೆಗೆ ಲೋಯರ್ ಕೋರ್ಟ್ ಅದು ಸೆಟಸೈಡ್ ಮಾಡಿದರು. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಈಗ ನಾನು ಚಾಲೆಂಜ್ ಮಾಡಿ ಅದನ್ನು ನಡೆಸ್ತಾ ಇದ್ದೀನಿ ಸುಪ್ರೀಂ ಕೋರ್ಟಲ್ಲಿ. ಸಿದ್ದರಾಮಯ್ಯನವ್ರಿಗೆ ಕೇವಲ ಇದೊಂದು 14 ನಿವೇಶನದ ವಿಚಾರ ಅಲ್ಲ, ನೀವು ಅವತ್ತು ತೆಗೆದಂಥ ಇನ್ಕಲ್ ಸರ್ವೆ ನಂಬರ್ ಅಲ್ಲ, ಆ ಒಂದು ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಜೀವ ಪಡ್ಕೊಳ್ತಾ ಇದೆ, ಪಡ್ಕೊಳ್ತಾ ಇದೆ. ಅದು ಕಾಲ ಲೇಟ್ ಆಗಿರೋದು ಏನಕ್ಕೆ ಅಂತಂದರೆ ನಾನು ಅಪಾಯಿಂಟ್ ಮಾಡಿದ್ದಂತಹ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜಾರ್ಖಂಡ್ಗೆ ನ್ಯಾಯಾಧೀಶರಾಗಿ ವಕೀಲರು ನ್ಯಾಯಾಧೀಶರಾಗಿ ಉನ್ನತ ಹುದ್ದೆಗೆ ಹೋಗ್ತಾರೆ. ಹಾಗಾಗಿ ಇನ್ನೊಬ್ಬರು ವಕೀಲರು ಮರಣ ಹೊಂದುತ್ತಾರೆ. ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಅದು ಮರುಜೀವ ಪಡ್ಕೊಳತ್ತೆ, ಅದ್ರ ಪಡ್ಕೊಂಡು ನಡೀತದೆ. ಅದನ್ನು ಮೈಸೂರಿನಲ್ಲಿ ಈ 14 ನಿವೇಶನದ ಪ್ರಕರಣ ಬಂದಂಗೆ ಅದು ಇದನ್ನು ಸಿದ್ದರಾಮಯ್ಯರಿಗೆ ಮೊಟ್ಟ ಮೊದಲ ಬಾರಿಗೆ ನಾವು ಹೇಳಿದ್ವಿ, ಈ ಒಂದು ಪ್ರಕರಣದಲ್ಲಿ ನಿಮ್ಮ ಮೇಲೆ ಆರೋಪ ಬಂದಿರೋದ್ರಿಂದ ಮೊದಲು ಇದನ್ನು ಸರೆಂಡರ್ ಮಾಡಿ. ನೀವು ರಾಜ್ಯದ ಪ್ರಥಮ ಪ್ರಜೆ ಇದ್ದೀರಾ, ನೀವು ಎಲ್ಲರಿಗೂ ಮಾದರಿ ಆಗಬೇಕು. ಈ ಮೂಢ ಹಗರಣದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ. ನೀವು ಮೊದಲು ಮಾದರಿಯಾಗಿ ನೀವು ಸರೆಂಡರ್ ಮಾಡಿ, ನೀವು ಹೀರೋ ಆಗ್ತೀರಾ. ತನಿಖೆಗೆ ಆದೇಶ ಮಾಡಿ, ಯಾವ CBIನೂ ಬೇಕಾಗಿಲ್ಲ, ನೀವು ಉನ್ನತ ಮಟ್ಟದ ತನಿಖೆ ನೀವೇ ಮಾಡಿಸಿ SIT ಮುಖಾಂತರ. ಯಾರು ತಪ್ಪಿತಸ್ಥರಿದ್ದರೆ ಪಕ್ಷಾತೀತವಾಗಿ ಎಲ್ಲರನ್ನೂ ಸಹ ನೀವು ಪ್ರಕರಣದಲ್ಲಿ ಭಾಗಿಯಾಗಿರೋ ಎಲ್ಲರನ್ನೂ ಸಹ ನೀವು ಶಿಕ್ಷೆಗೆ ಗುರಿಪಡಿಸಿ ಪ್ರಾಧಿಕಾರದ ಆಸ್ತಿನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಕೇಳ್ಕೊಂಡು ಮಾಧ್ಯಮದ ಮುಖಾಂತರ ಇಷ್ಟೊಂದು ವಿಚಾರವನ್ನು ಕೇಳ್ಕೊಡ್ರಿ. ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಿದರೆ ಸಿದ್ದರಾಮಯ್ಯ ಅವರು ನಿಮ್ಮಂಥ ಹೋರಾಟಗಾರರ ಮಾತನ್ನು ತುಂಬ ಹಗುರವಾಗಿ ತೊಗೊಂಡ್ರ, ನೆಗ್ಲೆಕ್ಟ್ ಮಾಡಿದ್ರ, ಅಥವಾ ಸಿದ್ದರಾಮಯ್ಯ ಅವರ ಅಕ್ಕಪಕ್ಕ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಈ ವಿಚಾರದಲ್ಲಿ ಡೈವರ್ಟ್ ಮಾಡಿದ್ರ? ಎಲ್ಲಿ ಸಮಸ್ಯೆ ಆಯಿತು ಅಂತ? ಸಿದ್ದರಾಮಯ್ಯರ ಸುತ್ತ ಇರೋದು ಒಂದು ದುಷ್ಟಕೂಟ ಅಂತ ಇದೆ. ಆ ದುಷ್ಟಕೂಟ ಎಲ್ಲದ ಅವರು ಭ್ರಷ್ಟರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಈ ಬೈರತಿ ಸುರೇಶ್ ಇರ್ಬೋದು, ಇನ್ಕಲ್ ಪಾಪಣ್ಣ ಇರ್ಬೋದು, ರಾಕೇಶ್ ಇರ್ಬೋದು. ಮತ್ತು ಈಗ ಈ ನಡುವೆ ಇಲ್ಲಿ ನಮ್ಮ ಮಾಜಿ ಸೋತಂತಹ MP ಲಕ್ಷ್ಮಣ್ ಅವರು ಇದ್ದಾರಲ್ಲ, ಅವ್ರು ಲಕ್ಷ್ಮಣರಂತೂ ಎಳೆದು ಎಲ್ಲ ದೊಡ್ಡದು ಇಶ್ಯೂ ಮಾಡೋಕ್ಕೆ ಬಿಸಾಕ್ಬಿಟ್ಟು ಚಿಕ್ಕ ಪುಟ್ಟದಕ್ಕೆ ಹೋಗಿ ಮೀಡಿಯಾ ಮುಂದೆ ಬಂದು ದೊಡ್ಡ ಮಟ್ಟದಲ್ಲಿ ಅದನ್ನು ರಾಮಾಯಣ ಮಾಡಿಬಿಟ್ರು. ಹೇಳ್ಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ದಾರಿ ತಪ್ಪಿಸಿದ್ದು, ದಿಕ್ಕು ತಪ್ಪಿಸಿದ್ದು ಅವರ ಸುತ್ತ ಇದ್ದಂತಹ ದುಷ್ಟಕೂಟನೇ. ಅವತ್ತು ನಮ್ಮ ಮಾತು ನಾವು ವಿಶ್ವನಾಥ್ ಅವರು ಹೇಳಿದ ಮಾತನ್ನು ಕೇಳಿಲ್ಲ, ಯಾರ ಮಾತನ್ನು ಕೇಳಿ. ವಿಶ್ವನಾಥರು ಇದೇ ಮಾತು ಹೇಳಿದರು, ನಮ್ಮದು ಇದೇ ಮಾತು ಹೇಳಿದರು. ನಾವು ಒಂದು ದಾಖಲೆನೇ ಬಿಡುಗಡೆ ಮೊಟ್ಟಮೊದಲಾಗಿ ಎಲ್ಲ ದಾಖಲೆಗಳು ನಾನು ಬಿಡುಗಡೆ ಮಾಡಿದ್ದು. ನಿಂತ್ಕೊಂಡೆ ನೀವು ಗುಡ್ಡೀಸ್ ಕನ್ನಡ ವಾಹಿನಿಗೆ ಪಾರ್ವತಿರವರ ಸಹಿ ಭಾವಚಿತ್ರ ಇರ್ತಕ್ಕಂಥ ಎಲ್ಲ ಸುದೀರ್ಘವಾಗಿ ಅರ್ಧ ಗಂಟೆ ಡೀಟೇಲ್ ಮಾಡಿದ್ರಿ. ಹೌದು, ಆ ದಾಖಲೆಗಳ ಆಧಾರದ ಮೇಲೆ ಮೂರು ದೂರುದಾರರು ಸಹ ಆ ದಾಖಲೆಗಳನ್ನು ಹಿಡ್ಕೊಂಡು ಅವರು ಏನು ಮಾಡಿದ್ರು, ನಾನು ಅಂತಿಮವಾಗಿ ಎಲ್ಲ ದಾಖಲೆಗಳನ್ನು ನಾನು ತಗೋಬೇಕಿತ್ತು. ನಾನಿನ್ನು ಲೇಟ್ ಆಯಿತು. ಈಗ ರೀಸೆಂಟಾಗಿ 3 ಡೇಸ್ ಬ್ಯಾಕ್ ಇನ್ನು 17 ಸೈಟಿಂದ ಬಗ್ಗೆ ಮುಂಜೂರಾಗೋದಕ್ಕೆ ಇವರಿಗೆ ಬದಲಿ ನಿವೇಶನಗಳು ಕೊಡೋದಕ್ಕಿಂತ ಮುಂಚೆ ಆ ಭೂಮಿಯಲ್ಲಿ 464 ಸರ್ವೆ ನಂಬರಲ್ಲಿ ಹಲವಾರು ನಿವೇಶನಗಳು ರಚನೆ ಮಾಡಿ ಹಂಚಿದ್ರಲ್ಲ, ಆ 17 ಸೈಟ್ಗಳು 2003ರಲ್ಲೇ ಆಗಿರೋದ ಪತ್ರ ಮೊನ್ನೆ ಕೊಟ್ಟಿದ್ದಾರೆ ನನಗೆ ಮಾಹಿತಿಯಲ್ಲಿ. ಹಾಗಾಗಿ ಇನ್ನೂ ಸಮರ್ಥ ದಾಖಲೆ ತಗೊಂಡು ನಾನು ಮುಂದೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮ್ಯಾಜಿಕ್ಕು ಅಲ್ಲಿ ಲೇಔಟ್ ಆಗಿದೆ. ಮೊದಲು ಇದು ಡಿನೋಟಿಫಿಕೇಶನ್ ಮಾಡ್ತಾರೆ ಕುಮಾರ್ ನಾಯ್ಕ ಅವರಿದ್ದಾಗ, ಅದಕ್ಕಿಂತ ಮೊದಲು ಭೂ ಸ್ವಾಧೀನ ಆಗುತ್ತೆ. ಇವರು ಅಪ್ಲಿಕೇಶನ್ ಹಾಕ್ತಾರೆ ಸೈಟ್ ಬಾಡಿ ಅಂತೇಳಿ, ಮತ್ತೆ ಅದನ್ನು ಭೂ ಪರಿವರ್ತನೆ ಮಾಡಿ ಇವರ ಮಲ್ಲಿಕಾರ್ಜುನ ಸ್ವಾಮಿರವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅಂದರೆ ಈಗ ಇದ್ರ ಒಳಗಡೆ ನೀವು ಹೇಳ್ತಾ ಇರ್ತದೆ, ಈ ನಡುವೆ ಈ ಒಂದು ಕೆಸರೆ ನಿವೇಶನದಲ್ಲಿ ಒಂದು 13 ಜನಕ್ಕೆ ಆಲ್ರೆಡಿ ನಿವೇಶನವನ್ನು ಕೊಟ್ಬಿಟ್ಟಿದ್ರೆ ಸರ್. 7 ಜನಕ್ಕೆ 2003ರಲ್ಲೇ ಮಂಜೂರಾತಿ ಮಾಡಿದ್ದಾರೆ. ನಾನಿವಾಗ ದಾಖಲೆ ತೊಗೊಂಡಲ್ಲ, ಇವಾಗ ಮೊನ್ನೆ ಕೊಟ್ಟಿದ್ದಾರೆ. ಸತತವಾಗಿ ಎಣಸಿ ಹೇಳಿಕೆ 2003ರಲ್ಲೇ ಅದೇ ಸರ್ವೆ ನಂಬರಲ್ಲೇ
ಮಂಜೂರಾತಿ ಪತ್ರ ಕೊಟ್ಟಿದ್ರೆ ಟೈಟಲ್ ಡೀಡ್ ಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಪ್ರಕರಣದಲ್ಲಿ ಇವ್ರು ಏನು ಮಾಡ್ತಾರೆ, ಇದನ್ನು ನಾವು ಉಪಯೋಗಿಸ್ಕೊಂಡಿಲ್ಲ ಭೂಮಿಯ, ನಾವು ಇದನ್ನು ಡಿನೋಟಿಫೈ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ವರದಿನ ಕೊಡ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಆ ಒಂದು ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಟ್ಟಂತಹ ದೇವರಾಜು ಮಾಲೀಕನೇ ಅಲ್ಲ, ಭೂಮಾಲೀಕನೇ ಅಲ್ಲ. ಅವ್ರ ಕುಟುಂಬದ ಹೆಸರಿಗೆ ಇರುತ್ತೆ. ಜೊತೆಗೆ ಇನ್ನೊಂದು ಪುಟ್ಟಮ್ಮನ ಹೆಸರಿಗೆ 37 ಕುಂಟೆ ಇರುತ್ತೆ. ಪುಟ್ಟಮ್ಮನ ಹೆಸರಿಗೆ ನೋಟಿಫಿಕೇಷನ್ ಆಗಿರುತ್ತೆ. ಆ ನೋಟಿಫಿಕೇಷನ್ ಪುಟ್ಟಮ್ಮನ ಹೆಸರಿಗೆ ಆಗಿರಬೇಕಾದ್ರೆ ಪುಟ್ಟಮ್ಮ ಅರ್ಜಿ ಕೊಡದಲ್ಲೇ ಇದ್ದಂತಹ ಬಚ್ಚೇಗೌಡರು ಇವನು ಕೊಟ್ಟ ಅರ್ಜಿ ಮೇಲುಗಡೆನೆ ಅದನ್ನು ಮೂಡಾ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತಾರೆ. ಈ ದೇವರಾಜು ದೇವರಾಜು 2 ಸರ್ವೆ ನಂಬರ್ 464 ಸರ್ವೆ ನಂಬರು ಪ್ಲಸ್ 462 ಸರ್ವೆ ನಂಬರು 2 ಸರ್ವೆ ನಂಬರು ದೇವರಾಜನೇ ಕೊಡ್ತಾನೆ. ಇಲ್ಲ ಅವಾಗಿಂದಲ್ಲ, ಈಗ ಹೇಳ್ತಾರೆ ನಾನು, ಯಾವಾಗ ಈ 464 ಸರ್ವೆ ನಂಬರ್ ಬಗ್ಗೆ, ಅವಾಗ ಬಸವೇಗೌಡರು ಬಿಡಿ. ಈ ಪ್ರಕರಣದಲ್ಲಿ ಇವರು ಆ ಅರ್ಜಿದಾರನ ಓನರೇ ಅಲ್ಲ, ಯಾವನೋ ಕೊಟ್ಟಂಥದ್ದು ಅರ್ಜಿಗೆ ಡಿನೋಟಿಫೈ ಮಾಡಿಕೊಡ್ತಾರೆ. ಅಂದರೆ ಎಷ್ಟೊಂದು ಪ್ರಭಾವ ಅಲ್ಲಿ ಬೀರಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಆಲ್ರೆಡಿ ಲೇಔಟ್ ಆಗಿರ್ತಕ್ಕಂಥ ಭೂಮಿಯನ್ನು ಅಂದಿನ ಅಧಿಕಾರಿಗಳು ಕುಮಾರ್ ನಾಯಕ್ ಇದ್ರು ಅಂತೆಲ್ಲ ಉಲ್ಲೇಖ ನೋಡಿದ್ರು. ಕುಮಾರ್ ನಾಯಕರು ಅದನ್ನು 2004-5ರಲ್ಲಿ ಈಗ ರಾಯಚೂರು MP ಇದ್ದಾರೆ ಅವರು ಇಲ್ಲಿ ಮೈಸೂರು ಜಿಲ್ಲಾಧಿಕಾರಿಯಾಗಿರ್ತಾರೆ. ಆ ಟೈಮಲ್ಲಿ ಈ ಒಂದು ಡೆವಲಪ್ ಮಾಡಿ ಹಂಚಿಕೆ ಮಾಡಿದಂತಹ ಜಾಗನ ಭೂ ಪರಿವರ್ತನೆ ಮಾಡಿಕೊಡ್ತಾರೆ. ಡಿನೋಟಿಫಿಕೇಷನ್ ಆದಮೇಲೆ ಇಲ್ಲ, ಭೂ ಪರಿವರ್ತನೆ ಡಿನೋಟಿಫಿಕೇಷನ್ ಬಚ್ಚೇಗೌಡರು ಮಾಡಿದ್ದು. ಅದರ ಬಚ್ಚೇಗೌಡರು ಇದ್ದಂಥ ಮೂಡಾ ಪ್ರಾಧಿಕಾರ ರಿಪೋರ್ಟ್ ತೊಗೊಂಡು ಅಲ್ಲಿ ಸರ್ಕಾರ ಡಿನೋಟಿಫೈ ಮಾಡುತ್ತೆ. ಅಲ್ಲ ಸರ್, ನೀವು ಹೇಳ್ತಾ ಇದ್ರಿ 2003ರಲ್ಲೇ ಈ ಒಂದು ಸರ್ವೆ ನಂಬರಲ್ಲಿ 17 ನಿವೇಶನಗಳನ್ನು ಕೊಟ್ಟಿದ್ರು ಅಂತ. ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರಿಗೆ ಖಾತೆ ಆಗೋದು 2004. 2005ರಲ್ಲಿ ಪಾರ್ವತಮ್ಮ ಅವರ ಹೆಸರಿಗೆ ಅವ್ರು ದಾನ ಕೊಡ್ತಾರೆ. ಇವ್ರು ದಾನ ಕೊಡೋದಕ್ಕಿಂತ ಮೊದಲೇ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಸರಿಗೆ ಈ ಭೂಮಿ ಬರೋದಕ್ಕಿಂತ ಮೊದಲೇನೆ ಅಲ್ಲಿ 17 ನಿವೇಶನಗಳನ್ನು ಮೂಡಾ ಹಂಚಾಗಿತ್ತು. ಆದರೂ ಇವ್ರ ಹೆಸರಿಗೆ ಅದು ಸೈಟ್ ರಿಜಿಸ್ಟರ್ ಆಗಿದೆ. ಇವ್ರ ಹೆಸರಿಗೆ ಅವರು ಹಕ್ಕು ಕೂರಿಸ್ಕೋತಾರೆ. ಆ ಸರ್ವೆ ನಂಬರ್ ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಭೂ ಪರಿವರ್ತನೆ ಮಾಡಿಸ್ಕೋತಾರೆ. ಅಂದರೆ ಎಲ್ಲ ದಾಖಲೆಗಳು ಕೊಟ್ಟಿದ್ದೀನಲ್ಲ, ಎಲ್ಲ ದಾಖಲೆಗಳಿದೆ. ಹೌದೌದು, ಖಂಡಿತ ಸಿಕ್ಕಿದೆ, ಅದೆಲ್ಲ ಸಿಕ್ಕಿದೆ, ಅದೆಲ್ಲ ದಾಖಲೆಗಳಿದೆ. ಇದೇ ಕುಮಾರ್ ನಾಯಕ್ ಈಗ ರಾಯಚೂರು MP ಇದ್ದಾನೆ, ಅವರು ಒನ್ ಆಫ್ ದ ಅಕ್ಯೂಸ್. ಇವಾಗ ಅವನು ಅರೆಸ್ಟ್ ಮಾಡಬೇಕು, ಹೇಳಬೇಕು ಅಂದರೆ, ಯಾಕೆಂದ್ರೆ ಅವನೇ ಭೂ ಪರಿವರ್ತನೆ ಆದೇಶ ಮಾಡಬೇಕಾದ್ರೆ ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಂಗ್ರೆಸ್ MP ಇದ್ದಾನೆ ಮನುಷ್ಯ, ಹಾಗಾಗಿ ಅವನು ಸಹ ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬಂದೇ ಬರುತ್ತೆ. ಸಿದ್ದರಾಮಯ್ಯನವರು ಈ ಭೂ ಪರಿವರ್ತನೆ ಮಾಡಿಕೊಟ್ಟಂಥ DC-ಗೆ MP ಆಗ್ಲಿಕ್ಕೆ ಒಂದು ಬಳುವಳಿ ಗಿಫ್ಟ್ ಕೊಟ್ಟಿದ್ದ ಅಂತ ಇರ್ಬೋದು. ಅಂದರೆ ಪ್ಲಾನಿಂಗ್ ಆಗಿತ್ತು ಅನ್ಸುತ್ತೆ ಅವಾಗಲೇ, ನಿನಗೊಂದು ಕ್ಷೇತ್ರ ಬಿಟ್ಕೊಡ್ತೀವಿ ಕಣಪ್ಪ, ಬಾ ನೀನು ನನಗೆ ಕೆಲಸ ಮಾಡು ಅಂತ ಏನೋ ಮಾಡಿರ್ಬೋದೇನೋ, ಅದೇನೋ ಪ್ಲಾನಿಂಗ್ ಇರ್ಬೋದು ಬಹುಶಃ. ಎಲ್ಲನೂ ಏನಾಗುತ್ತೆ ಇಷ್ಟೊಂದು ಮಟ್ಟದಲ್ಲಿ ಅದು ಡೆವಲಪ್ ಮಾಡಿ ಹಂಚಿಕೆ ಮಾಡಿದಂಥ ಜಾಗನ ಯಾರೋ ಒಬ್ಬ ದಾರಿಲೋಗನ ಅರ್ಜಿ ಕೊಟ್ಟರೆ ಅದನ್ನು ಡಿನೋಟಿಫಿಕೇಷನ್ ಮಾಡಿಕೊಡ್ತಾರೆ ಅಂದರೆ ಅಲ್ಲಿಗೆ ಒತ್ತಡ ಇರೋದಕ್ಕೇ ಅದು ನಡೆದಿರುತ್ತೆ. ಇದನ್ನು ಬಚ್ಚೇಗೌಡರು ಹೇಳಬೇಕು. ಯಾಕೆಂದ್ರೆ ಬಚ್ಚೇಗೌಡರು ಅದು ಮಿನಿಸ್ಟ್ರು, ಅದನ್ನು ಯಾರು ಫಾಲೋ ಅಪ್ ಮಾಡ್ತಿದ್ದರು? ಹಿಂದಿದ್ದ ಮಗ ಫಾಲೋ ಅಪ್ ಮಾಡಿದ್ನ, ರಾಕೇಶ್ ಅವ್ರು ಫಾಲೋ ಅಪ್ ಮಾಡಿದ್ನ, ಯಾರು ಮಾಡಿದರು ಅದನ್ನು ನಾವು ಹೇಳ್ಬೇಕಾಯ್ತು ಬಚ್ಚೇಗೌಡ್ರಿಗೆ. ಹಾಗಾಗಿ ಈಗ ಏನಿವರು ಸರೆಂಡರ್ ಮಾಡಿದ್ದಾರೆ ಅಂತ ಸರೆಂಡರ್ ಮಾಡಿದ್ರೆ ತಪ್ಪು ಒಪ್ಕೊಂಡಿದ್ದಂಗೆ ಆಯಿತು. ಮುಂದೆನೇ ನಾವು ಹೇಳಿದಾಗಲೇ ಸರೆಂಡರ್ ಮಾಡಿದರೆ ಅವ್ರು ಹೀರೋ ಆಗಿರೋರು. ಇವತ್ತು ಈಗಲೂ ನಾನು ಹೇಳ್ತಾ ಇದ್ದೀನಿ, ಇವರು ಝೀರೋ ಆಗ್ಬಿಟ್ಟಾರೆ ಇವಾಗ ಸಿದ್ದರಾಮಯ್ಯನವರು. ಹೀರೋ ಅಲ್ಲ, ಝೀರೋ. ಯಾಕೆಂದರೆ ಈಗ ಅವ್ರು ರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ. ಯಾವ ಕಾನೂನಲ್ಲೂ ಅವ್ರಿಗೆ ರಕ್ಷಣೆ ಸಿಕ್ಕಲಿಲ್ಲ. ಹೈಕೋರ್ಟ್ಗೆ ಹೋದರು, ಹೈಕೋರ್ಟು ಸಿಗಲಿಲ್ಲ, ಗವರ್ನರ್ ಕಡೆಯಿಂದಲೂ ರಕ್ಷಣೆ ಸಿಗಲಿಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಅವ್ರಿಗೆ ರಕ್ಷಣೆ ಸಿಗಲಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಈಗ ಲೋಕಾಯುಕ್ತದಲ್ಲ ಸಿಗುತ್ತೋ ಇಲ್ಲಿ ಹೇಳಲಿಕ್ಕಾಗಲ್ಲ. ಈಡೇರಿಟ್ರೆ ಬೇರೆ ಅಂತ ಹೇಳ್ತಾ ಇದ್ದೀರಾ, ಎಲ್ಲೂ ಅದು ರಕ್ಷಣೆ ಸಿಗ್ತದೆ, ಅವ್ರಿಗೆ ಅವ್ರು ರಕ್ಷಣೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈಗಾದರೂ ಎಚ್ಚೆತ್ಕೋಬೇಕು, ಈ ದುಷ್ಟಕೂಟನ ದೂರ ಇಡಬೇಕು. ಅವರು ಮಾಡ್ರಂತ ಯಾರದು ದುಷ್ಟಕೂಟ ಅಂದರೆ ಯಾರು? ಆಟೆ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಯಾವ್ಯಾವ ಅಧಿಕಾರಿ ಯಾವ್ಯಾವ ರಾಜಕಾರಣಿಗಳು ಎಲ್ಲೆಲ್ಲಿ ಮೇಯ್ತಿದ್ದಾರೆ ಅನ್ನೋದು ಆಟೆ ಕಾರ್ಯಕರ್ತರಿಗಂತೂ ಗೊತ್ತಿರುತ್ತೆ ಸರ್. ಹೆಸರೇಳಕ್ಕೆ ಯಾಕೆ ಭಯ ದುಷ್ಟಕೂಟದ್ದು? ಸರ್ ಇಲ್ಲಿ ನೋಡಿ, ಮೇಜರ್ ಆಗಿ ಏನಾಗಿದೆ, ಇನ್ಕಲ್ ಪಾಪಣ್ಣ ಏನಿಲ್ಲ ಅನ್ನೋ ಒಂದು 150-200 ಕೋಟಿ ರೂಪಾಯಿ ಆಸ್ತಿ ಮೂಡ ಆಸ್ತಿನೇ ಲಪಟಾಯಿಸಿದ್ದಾರೆ. ಡಾಕ್ಯುಮೆಂಟು ಸೃಷ್ಟಿ ಮಾಡಿಕೊಂಡು ಅಂಥವ್ರನ್ನ ಅವ್ರ ಜೊತೆಲೆ ಹಾಕೊಂಡು ತಿರುಗಾಡ್ತಾರೆ. ಅವ್ರು ಏನಂತ ಹೇಳ್ತಾರೆ, ನಮ್ಮ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ, ಇಲ್ಲ ಅವ್ನು ಸರಿ ಇಲ್ಲ ಅಂತೇಳಿ. ಯಾಕೆಂದರೆ ಅವ್ರು ಮಾಡಿರೋದಂಥ ಅಕ್ರಮಗಳನ್ನ ಉಳುಕುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಇವ್ರದ್ದು ಮುನ್ನೆಲೆಗೆ ಬಂದರೆ ನಾವು ಬಚಾವಾಯ್ತೀವಿ ಅನ್ನೋದು ಅವ್ರ ಉದ್ದೇಶ ಇತ್ತು. ಈಗ ಬೈರತಿ ಸುರೇಶ್ ಮಾಡಿಸಿಲ್ವಾ? ಹಲವಾರು ಪ್ರಕರಣಗಳು ಅವ್ರ ಕಡೆಯವ್ರನ್ನ ಕಳಿಸ್ಕೊಟ್ಟು ಇಲ್ಲಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ 50-50 ಅನುಪಾತದಲ್ಲಿ. ಹಾಗಾಗಿ ಅವ್ರ ಪ್ರಕರಣಗಳೆಲ್ಲ ಹೊರಗಡೆ ಬರ್ತವೆ. ನಾವು ಸೇಫ್ ಆಗಬೇಕು ಅಂದರೆ ಇವ್ರನ್ನ ದೊಡ್ಡವ್ರನ್ನ ಮುಂದೆ ಬಿಡಬೇಕು ಅನ್ನೋದು ಉದ್ದೇಶ. ಈಗ ಸಿದ್ದರಾಮಯ್ಯನವರ 14 ನಿವೇಶನಗಳ ನೆರಳಿನಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು, BJPಯವರು, JDSನವರು ಸಾವಿರಾರು ಸೈಟ್ಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಅಂದರೆ ಈ ಒಂದು ನಿವೇಶನಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ಇನ್ನು ಮಿಕ್ಕಿದಂಥ ಎಲ್ಲ ಏನು 50-50ದಲ್ಲಿ ನಿವೇಶನ ಪಡೆದಿದ್ರು ಅವರೆಲ್ಲ ವಾಪಸ್ ಕೊಡಬೇಕಾ? ಕಂಟಕ ಶುರು ಆಗುತ್ತಾ? ಅವ್ರಿಗೆ ಇವಾಗ ಟೆನ್ಷನ್ ಆಗಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರೇ ಅವ್ರ ಸೈಟ್ನ ಸರೆಂಡರ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮನ್ನು ಬಿಡ್ತಾರಾ ಇವರು?
ನಮ್ಮದನ್ನು ಕುತ್ತಿಗೆ ಎಸಗ್ತಾರೆ, ಕುತ್ತಿಗೆ ಮೇಲೆ ಕಾಲು ಇಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಈಗ ವಾಲಂಟ್ರಿಯಾಗಿ ಯಾರು ಸಿದ್ದರಾಮಯ್ಯನವರು ಪತ್ನಿ ಪಾರ್ವತಿಯವರು ಹೆಂಗೆ ವಾಲಂಟ್ರಿಯಾಗಿ ಸೈಟ್ಗಳ ಸರೆಂಡರ್ ಮಾಡಿದ್ದಾರೆ, ಅದೇ ಥರ ಈ ಭ್ರಷ್ಟಾಚಾರದಲ್ಲಿ ಅಕ್ರಮವಾಗಿ ಪಡೆದಿದ್ದಾರಲ್ಲ 50-50 ಅನುಪಾತದಲ್ಲಿ ಗೌರವಯುತವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮರ್ಯಾದೆಯಾಗಿ ಅವರು ಸರೆಂಡರ್ ಮಾಡಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯನವರು ಅವ್ರನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಬಾಗಿಲು ಮಾಡಿ ಬಂಧಿಸಬೇಕಾಗಬೇಕು. ಬಂಧಿಸಲಿಲ್ಲ ಸಿದ್ದರಾಮಯ್ಯನವರ ಏನೋ ಮುಲಾಜ್ಗೆ ಏನಾರು ಅವ್ರನ್ನ ಬಿಟ್ಟರೆ ಇವರು ಸೇಫ್ ಗಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಅವ್ರನ್ನೇನಾದರೂ ಅವ್ರನ್ನೇ ಅವ್ರು ಬಚಾವ್ ಮಾಡ್ಕೊಳಕ್ಕಾಗಿಲ್ಲ ಇವತ್ತು. ಹೌದು, ಒಬ್ಬ CM ಆಗಿ ರಾಜ್ಯದ ಮುಖ್ಯಮಂತ್ರಿ ಪ್ರಥಮ ಪ್ರಜೆಯಾಗಿ ಅವರ ಪತ್ನಿಗೆ ಕೊಟ್ಟಂಥ 14 ನಿವೇಶನಗಳನ್ನ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗದಲ್ಲೇ ಅವರು ಸರೆಂಡರ್ ಮಾಡಿದ್ದಾರೆ. ಹಾಗಾಗಿ ಬೇರೆಯವ್ರನ್ನ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಾರೆ. ಇನ್ಕಾಲ್ ಪಾಪಣ್ಣ ಇರೋದು, ಮತ್ತೊಬ್ಬ ಇರ್ಬೋದು, ಯಾರೇ ಆಗಿರಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷದವ್ರು ಮಾಡಿದ್ರು ಸಹ ಅದು ಅಕ್ರಮವಾಗಿತ್ತು ಅಂತಂದರೆ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಸಿದ್ದರಾಮಯ್ಯರು. ಇಲ್ಲ ಅಂತಂದರೆ ನಾವು ಅಂತಹ ದಾಖಲೆಗಳನ್ನ ಪ್ರತಿನಿತ್ಯ ಬಿಡುಗಡೆ ಮಾಡ್ತೀವಿ. ಯಥೇಚ್ಛ ನಮ್ಮ ಹತ್ರ ಇದ್ದಾವೆ ದಾಖಲೆ. ನಿಮ್ಮ ಬತ್ತಳಿಕಲ್ಲಿ ಸಾವಿರಾರು ಅಸ್ತ್ರಗಳಿದೆ. ಇಲ್ಲೇನು ಬರೀ ಸಿದ್ದರಾಮಯ್ಯನವರು ಅಂತೇನಿಲ್ಲ, ಎಲ್ಲ ಪಾರ್ಟಿಯವರು, ಎಲ್ಲ MLAಗಳು ಎಲ್ಲರದು ರೆಡಿ ಇದೆ ಸರ್. ಸಿದ್ದರಾಮಯ್ಯನವ್ರ ಪ್ರಕರಣ ಒಂದು ಗುಲಗಂಜಿ ಅಷ್ಟೇ ಸರ್. 10 ರಿಂದ 15 ಇಲ್ಲ 20 ಕೋಟಿ ಹಗರಣ ಇರ್ಬೋದು ಅಷ್ಟೇ. ಆದರೆ ಬೇರೆಯವ್ರು ಮಾಡಿರೋದು ಸರ್, ಇನ್ಕಲ್ ರಾಕೇಶ್ ಪಾಪಣ್ಣ ಅವರು ಒಂದು 57 ಮತ್ತು ಸರ್ವೆನು ಮಾರ್ಗೊಂಡಳ್ಳಿ ಸರ್ವೆ ನಡೆಸ 98,000 ಚದರ ಅಡಿ ವಿಸ್ತೀರ್ಣದ ಸೈಟ್ ತೊಗೊಂಡ್ರು. ಅಂದರೆ ನಿನ್ನೆ ಮೂಡಾದಲ್ಲಿ ಇದೇ ವಿಚಾರನ ಪ್ರಸ್ತಾಪ ಮಾಡ್ತಾರೆ ಮರಿಗೌಡರು. ನನಗೆ KG ಕೊಪ್ಪಲು ಶಾಸಕರು ಅಂದರೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ್ರು ಒಂದು ಪತ್ರ ಕೊಟ್ಟಿದ್ದರು, ನೀವು ಹೇಳಿ ಸರ್ವೆ ನಂಬರ್ಗೆ. ನಾನು ಅದಕ್ಕೆ 50-50ನಲ್ಲಿ ಕೊಡಬೇಡಿ ಅಂತೇಳಿ ಆಯುಕ್ತರಿಗೆ ಬರೆದಿದ್ದೆ. ಆದರೂ ನನ್ನ ಮಾತನ್ನು ಮೂಡ ಅಧ್ಯಕ್ಷನ ಮಾತನ್ನು ಮೀರಿ ಮೂಡ ಆಯುಕ್ತರು ಅಪ್ರೂವಲ್ ಮಾಡಿದ್ರು. ಈ ಒಂದು ಲೆಟರ್ ಬರ್ದಾಗ್ಲಿಂದನೇ ಸಿದ್ದರಾಮಯ್ಯನ ಹೆಗಲ ಮೇಲೆ ಸನಿ ಏರ್ತಾ ಅಂತ. ಆ ಪತ್ರದಲ್ಲಿ ನಂದು ಒಂದು ಇದಿತ್ತು 86 ಇದೇ ಮಂಜೇಗೌಡರು ಏನೋ ಮಾಡಿದರು ಅಂತ ಹೇಳ್ಬಿಟ್ಟು 86 ಸರ್ವೆ ನಂಬರು. ಅದು ಒಂದು 86,000 ಸ್ಕ್ವೇರ್ ಫೀಟು, 98,000 1 ಸ್ಕ್ವೇರ್ ಫೀಟು, 86,000 ಅದರದ್ದು ಒಟ್ಟು 1 ಲಕ್ಷ ಚಿಲ್ಲರೆ ಸ್ಕ್ವೇರ್ ಫೀಟ್ನು ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿ ಮರಿಗೌಡರು ಕೊಟ್ಟಿದ್ದು ನಿಜ. ಅದು ಮರಿಗೌಡರು ಸಿದ್ದರಾಮಯ್ಯರ ವಿರುದ್ಧ ಅವ್ರನ್ನ ತೇಜಾವಧೆ ಮಾಡೋಕ್ಕೆ ಕೊಟ್ಟಿದ್ದು ಅಂತ ಅಲ್ಲ. ಈ ಅಕ್ರಮ ನಡೀತಾ ಇರೋದನ್ನು ನಿಲ್ಲಿಸಬೇಕು ಅಂತ ಮರಿಗೌಡರು ಕೊಟ್ಟಿರ್ಬೋದು. ಆಮೇಲೆ ಆಗಿದ್ದು ಅದು ಕಂಟಿನ್ಯೂ ಆಗೇ ಬಿಡ್ತು, ಮಾಡೋಕ್ಕಾಗಲಿ, ನಿಲ್ಸೋಕ್ಕಾಗಲಿಲ್ಲ. ಆವಾಗ ನಾನು ಮತ್ತೆ ತಿರ್ಗಿ ಇಂಡಿವಿಜುವಲ್ ಲೆಟ್ರ್ ಕೊಟ್ಟೆ, ಒಂದು ತಕರಾರು ಅರ್ಜಿ ಕೊಟ್ಟೆ. ಆವಾಗ ಏನಾಯಿತು, ಸ್ಟಾಪ್ ಆಯಿತು. ಸ್ಟಾಪ್ ಆದಾಗ ನಾವು ಈ ಸಿದ್ದರಾಮಯ್ಯರ ಪ್ರಕರಣ ಹೊರಗಡೆ ತರಬೇಕು ಅಂತ ಅವಶ್ಯಕತೆ ನನಗಿರಲಿಲ್ಲ. ಆಗಸ್ಟ್ 1ನೇ ತಾರೀಕು 2023ರಲ್ಲಿ ನಾನು ಈ ದಾಖಲೆಗಳು ಕಲೆಕ್ಟ್ ಮಾಡಿದ್ದು. ನಾನು ಯಾಕಾದ್ರೂ 1 ಆಗಸ್ಟ್ 2023ರಲ್ಲಿ ದಾಖಲೆ ಕಲೆಕ್ಟ್ ಮಾಡಿದ್ದು. ಆದರೆ ನಾನು ಇದು ಹೊರಗಡೆ ತಂದಿರಲ್ಲ. ಯಾಕಿದನ್ನು ಹಾಗೆ ಇಟ್ಕೊಂಡಿದ್ದೆ ಅಂತಂದರೆ, ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗಲಾದರೂ ಏನಾದರೂ ಪ್ರಾಧಿಕಾರದ ಆಸ್ತಿ ಉಳಿಸೋ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ, ಅವರೇನಾದರೂ ಕ್ರಮ ತಗೋತಾರೆ ಅಂತ ನನಗೆ ಭರವಸೆ ಇತ್ತು. ಬಟ್ ಅವ್ರ ಸರ್ಕಾರ ಬಂದ್ರೂ ಸಹ ಯಾವುದನ್ನು ಸಹ ಅವರು ಅಕ್ರಮ ನಿಲ್ಸೋಕ್ಕಾಗಲಿಲ್ಲ. ಇವರು 2020-2020ರಲ್ಲಿ ಮಾಡಿದಂಥ ರೆಸಲ್ಯೂಷನ್ 50-50 ಅನುಪಾತದ್ದು ಈ ಅಕ್ರಮ ಅಂತ ಹೇಳ್ಬಿಟ್ಟು ರದ್ದು ಮಾಡಿರೋ ಸಹ ಅವ್ರದ್ದೇ ಸರ್ಕಾರದಿದ್ದಂತಹ ಅಧಿಕಾರಿಗಳು ಮತ್ತು ಅವ್ರದೇ ಸರ್ಕಾರದಿದ್ದಂತಹ ಅಧ್ಯಕ್ಷರು ಕೆಳಗಡೆ ನೆಳಿತಲೇ ಬಂತು ತಿರ್ಗಾ. ಹಾಗಾಗಿ ನಾನು ಅದು ನಿಲ್ಲದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಈ ಪ್ರಕರಣವನ್ನು ಮುನ್ನೆಲೆಗೆ ತಂದರೆ, ಈ ಏನು ಸಿದ್ದರಾಮಯ್ಯರ ಪ್ರಕರಣನ ಮುನ್ನೆಲೆಗೆ ತಂದರೆ ನಮಗೆ ಏನಾಗುತ್ತೆ, ಬೇರೆ ಪ್ರಕರಣವೂ ಹೊರಗಡೆ ಬರ್ತವೆ. ಆವಾಗ ಉನ್ನತ ಮಟ್ಟದ ತನಿಖೆ ಆಗುತ್ತೆ. ಸಿದ್ದರಾಮಯ್ಯರ ಪ್ರಕರಣ ಮುನ್ನೆಲೆಗೆ ಬರಲೇಬೇಕು ಇದು ಅಂತ ಆವಾಗ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಹೊರತು ಸಿದ್ದರಾಮಯ್ಯರ ವಿರುದ್ಧ ನಾನು ಮಾಡಬೇಕು ಅನ್ನೋ ಉದ್ದೇಶ. ಪರ್ಟಿಕ್ಯುಲರ್ ಆಗಿ ಈಗೊಂದು ಈ ರಾಜಕಾರಣಿಗಳಿಗೂ ಕೂಡ ನಾವು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಒಂದಿರುತ್ತೆ. ಈಗ ಮೈತ್ರಿ ಪಕ್ಷ ಹೋರಾಟ ಮಾಡಿದ್ರು ಒಂದು ಕ್ರೆಡಿಟ್ ವಾರ್ ಅಂತ ಇರುತ್ತೆ. ನಾನು ಮಾಡಿದ ಕೆಲಸಕ್ಕೆ ನನಗೇನೆ, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ. ನೀವು ಪ್ರಕರಣವನ್ನು ಹೊರಗಡೆ ತಂದ್ರಿ, ಒರಿಜಿನಲ್ ಡಾಕ್ಯುಮೆಂಟ್ ಈಗಲೂ ಕೂಡ ನಿಮ್ಮ ಹತ್ರನೇ ಇದೆ. ಬಟ್ ಈ ಹೋರಾಟದಲ್ಲಿ ಕ್ರೆಡಿಟ್ ತಗೊಂಡವರು ಸ್ನೇಹಮಯ ಕೃಷ್ಣ ಮತ್ತು ಅಬ್ರಾಹಂ ಅವರು. ಈ ವಿಚಾರದಲ್ಲಿ ನೀವು ಯಾಕೆ ಹಿಂದುಳಿದ್ಬಿಟ್ರಿ ಅಂತೇಳಿ ಸರ್, ನನಗೆ ಒಬ್ಬ ಜನಪ್ರತಿನಿಧಿ ಅದನ್ನು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕು, ಅವ್ರ ವಿರುದ್ಧ ನ್ಯಾಯಾಲಯದಲ್ಲಿ ಹೋಗಬೇಕು ಅಂದರೆ ಸಂಪೂರ್ಣ ದಾಖಲೆಗಳನ್ನು ಕ್ರೋಢೀಕರಿಸ್ಕೋಬೇಕು. ನಾನು ಕ್ರೋಢೀಕರಿಸಲ್ಲ, ಹರಿಬರಿ ಡಾಕ್ಯುಮೆಂಟ್ ಇಟ್ಕೊಂಡು ನ್ಯಾಯಾಲಯ ಇದೇ ಇವರು ವಕೀಲು ಕೋಟ್ಯಾಂತರ ರೂಪಾಯಿಗೆ, ಈಗ 6 ಕೋಟಿನೋ 7 ಕೋಟಿನೋ ಕಾಂಗ್ರೆಸ್ ಇವರು ಸಿದ್ದರಾಮಯ್ಯರು ಲಾಯರ್ಗೆ ಫೀಸ್ ಕೊಟ್ಬಿಟ್ಟು ವಾದ ಮಾಡಿಸ್ಕೊಂಡಿದ್ದಾರಲ್ಲ ಸರ್. ಅವರು ವಾದ ಮಾಡಿರೋದ್ರಲ್ಲಿ ಹಲವಾರು ವಿಷಯಗಳು ಬಿಟ್ಟಿದ್ದಾರೆ. ಅವ್ರ ಪರ ಇರ್ಬೋದು, ವಿರೋಧ, ಅದೇ ಎದುರುದಾರ ಇರ್ಬೋದು, ಸ್ನೇಹಮಯ ಕೃಷ್ಣ ಇರ್ಬೋದು, ಇಲ್ಲ TJ ಇಬ್ರಾಹಿಂ ಇರ್ಬೋದು, ಅವರು ಮಾಡಿದ ವಾದನ ಅವ್ರ ಲಾಯರು ಹಲವಾರು ಪ್ರಕರಣ ಹಲವಾರು. ಸರ್, ಇನ್ನೊಂದು ವಿಶೇಷ ಅಂತಂದರೆ 65ರಲ್ಲಿ ಏನು ನಿಂಗ ಮತ್ತು ಅವ್ರ ಫ್ಯಾಮಿಲಿಯವರು ದೇವರಾಜು, ಮೈಲಾರಯ್ಯ ಮತ್ತು ಮಲ್ಲಯ್ಯ ಇವರು 3 ಜನ ಸೇರಿ ತಾಲೂಕು ಆಫೀಸಲ್ಲಿ 1,000 ರೂಪಾಯಿಗೆ ಅಡ ಇಟ್ಟು ದುಡ್ಡು ತಗೋತಾರೆ. ಯಾವುದೋ ಆ ಒಂದು ಸರ್ವೆ ನಂಬರ್ 462 + 464 ಎರಡನ್ನೂ ಸೇರಿಸಿ ಒಟ್ಟು 1,000 ರೂಪಾಯಿ ದುಡ್ಡು ತಗೋತಾರೆ. ಇವತ್ತುವರೆಗೂ ನಾವು ದುಡ್ಡು ತೀರಿಸಿಲ್ಲ ಸರ್. ತಹಸೀಲ್ದಾರ್ ಹತ್ರ ತೊಗೊಂಡಿರೋದು. ತಹಸೀಲ್ದಾರಿಗೆ ಅವರು ಬರ್ಕೊಟ್ಟಿದ್ದಾರೆ, ರಿಜಿಸ್ಟರ್ಡ್ ಪತ್ರ ಮಾಡಿಕೊಟ್ಟಿದ್ದಾರೆ, ಅವ್ರನ್ನ ಅಡಮಾನ ಇಟ್ಟಿದ್ದಾರೆ 65ರಲ್ಲಿ. ಅದು ಇವತ್ತವರೆಗೂ ಬಿಡುಗಡೆ ಆಗಿಲ್ಲ ಸರ್.
ಅಂದ ಅರ್ಥ ಯಾರ್ದು ಸರ್ ಪ್ರಾಪರ್ಟಿ? ತಹಸೀಲ್ದಾರ್ದು ಪ್ರಾಪರ್ಟಿ ಸರ್, ಅದು ಸರ್ಕಾರದ್ದು. ಅದಾದಮೇಲೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಸರ್ 71-72ರಲ್ಲಿ 4,500 ರೂಪಾಯಿನೋ ಇಲ್ಲ 4,000 ರೂಪಾಯಿ ನಿಂಗ ಇವ್ರು ಮೈಲಾರಯ್ಯ ತೊಗೊಂಡವನೇ ಸರ್. ಅದನ್ನು ತೀರ್ಕೊಂಡಿಲ್ಲ ಸರ್, ಅದನ್ನು ಸಹ ಹಂಗೆ ಆಗಿತ್ತು ಸರ್, ರದ್ದತಿ ಆಗಿಲ್ಲ ಸರ್. ಅದು ಇವತ್ತಿಗೂ ಸಹ ನಿಂಗ ಫ್ಯಾಮಿಲಿದು ಅಲ್ಲ ಲ್ಯಾಂಡು, ಸರ್ಕಾರದ್ದು ಜಾಗ ಸರ್. ಅದು ಯಾರಿಗೂ ಗೊತ್ತಿಲ್ವಾ ಸರ್? ಅದಕ್ಕೆ ದಾಖಲೆಗಳು EC ನೋಡಿಬಿಟ್ರೆ ಅಲ್ಲೇ ಇದೆ ಸರ್. ಇಷ್ಟೊಂದು ವಿಚಾರಗಳು ನೀವೇ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರಿ ಅಂತ ಹೇಳ್ತೀರಾ. ನೀವು ಒರಿಜಿನಲ್ ಆಟೆನಲ್ಲಿ ತೆಗಿಳ್ತೀರಾ, ಸರ್ಕಾರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಾಕಷ್ಟು ದಾಖಲಾತಿಗಳು. ನಿಮ್ಮ ದಾಖಲಾತಿಗಳು TJ ಅಬ್ರಾಮ್ ಅವ್ರಿಗೆ, ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೇಗೆ ಹೋದು ಅಂತ? ಸರ್, ಜುಲೈ 2024 7ನೇ ತಾರೀಕು ಏನೋ ಕಾಲ್ ಮಾಡ್ತಾರೆ. ಅವಾಗ ನನ್ನ ದಾಖಲೆ ನಾನು ಅವತ್ತು ಹಿಂದಿನ ದಿವಸ ಪ್ರೆಸ್ ಮೀಟ್ ಮಾಡಿದೆ, ಅದು ಮೂಡ ಎದುರುಗಡೆ ಮಾಡಿದ್ನಲ್ಲ, ಅದನ್ನು ನೋಡಿ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಹೋರಾಟ ಚೆನ್ನಾಗಿದೆ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ನಿಮಗೆ ನಾವು ಸಹಕಾರ ಕೊಡ್ತೀವಿ, ಕಾನೂನು ಬಗ್ಗೆ ಸ್ವಲ್ಪ ನಾವು ನಿಮಗೂ ನಿಮ್ಮ ಜೊತೆ ಇರ್ತೀವಿ, ದಾಖಲೆಗಳು ಕಳಿಸ್ಕೊಡಿ, ನಾನು ಸ್ವಲ್ಪ ಪರಿಶೀಲನೆ ಮಾಡ್ತೀನಿ, ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಹೇಳಿ TJ ಅಬ್ರಾಮ್ ತಗೊಂಡಿದ್ದು ನಿಜ ಸರ್. ಕಳ್ಳ ಡಾಕ್ಯುಮೆಂಟ್ಗಳು ಪಿನ್ ಟು ಪಿನ್ ಹಾಕೊಂಡು ಒಂದಾದ್ಮೇಲೆ ಕಳಿಸ್ಕೊಡಿ. ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೂ ಸಹ ನಾನು ಕನ್ನಡದಲ್ಲಿ ಅವರಿಗೆ ಇಂತಿಂಥ ಡಾಕ್ಯುಮೆಂಟ್ ಇದು ಅಂತ ಟೈಪ್ ಮಾಡಿ ಕಳಿಸ್ತಲೇ ಇದ್ದೆ. ಎಲ್ಲ ಡಾಕ್ಯುಮೆಂಟ್ ತೊಗೊಂಡಾದಂಥ ಮನುಷ್ಯ ಮೈಸೂರಿಗೆ ಲೋಕಾಯುಕ್ತಕ್ಕೆ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ದೂರು ಕೊಟ್ಟು ಹೋಗಿದ್ದಾನೆ TJ ಅಬ್ರಾಮ್. ಆಯಿತಾ? ಇನ್ನೊಂದು, ಈ ಸ್ನೇಹಮಯ ಕೃಷ್ಣ ಅವರಿಗೆ ಡಾಕ್ಯುಮೆಂಟು, ಈ ಕೌಟಿಲ್ಯ ರಘು ಅವರು ನನ್ನ ಮುಖಾಂತರ ಡಾಕ್ಯುಮೆಂಟ್ ತಗೊಂಡು ಕೌಟಿಲ್ಯ ರಘು ಮೈಸೂರು BJP ಇವರು, ಅವರು ದಾಖಲೆ ತಗೊಂಡ್ರು ನನ್ನ ಕಡೆಯಿಂದಲೇ. ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಕಳಿಸೋದು, ಜೆರಾಕ್ಸ್ ಮಾಡೋದು, ಒಂದು ಸೆಟ್ ಜೆರಾಕ್ಸ್ ಮಾಡ್ಬಿಟ್ಟು 800-900 ರೂಪಾಯಿ, ಆ ಥರದ್ದು ಸುಮಾರು 8-10 ಸೆಟ್ ನಾನು ಜೆರಾಕ್ಸ್ ಮಾಡಿಕೊಟ್ಟಿದ್ದೀನಿ ಉಚಿತವಾಗಿ ಎಲ್ಲರಿಗೂ. ಇವ್ರಿಗೂ ಅವ್ನು ತೊಗೊಂಡೇನು ಮಾಡಿರೋ, ಅವ್ರನ್ನೇನು ಸ್ನೇಹಮಯಿ ಕೃಷ್ಣಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಅವರೆಲ್ಲ ಏನೋ ಮಾಡಿದ್ದಾರೆ. ರಿಯಾಲಿಟಿ ಅಂದರೆ ಏನು, ಅವರ ಸಾರ್ವಜನಿಕ ಜೀವನದಲ್ಲಿ ನೀವೇ ಇದ್ದೀರಾ, ನಾವುಗಳಿದ್ದೀವಿ, ಸ್ನೇಹಮಯಿ ಕೃಷ್ಣರು ಇದ್ದಾರೆ, ಒಂದು ಪಕ್ಷದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ರಘು ಕೌಟಿಲ್ಯ ಅವರು. ನೀವು ತೆಗೆದಿರ್ತಕ್ಕಂಥ ಡಾಕ್ಯುಮೆಂಟನ್ನು ಇಟ್ಕೊಂಡು ನಿಮ್ಮ ಕೈಲೇ ಹೋರಾಟ ಮಾಡಿಸ್ಬೋದಾಗಿತ್ತು. ನಿಮ್ಮ ಹತ್ರ ದಾಖಲಾತಿ ತೊಗೊಂಡು ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟರು ಅಂತ ನೀವೊಂದು ಆರೋಪ ಮಾಡ್ತಿದ್ದೀರಲ್ಲ, ಅಂದರೆ ಸ್ನೇಹಮಯಿ ಕೃಷ್ಣ ಅವರನ್ನು BJP ಮತ್ತು JDS ಒಂದು ವೆಪನ್ನಾಗಿ ಬಳಸ್ಕೊಳ್ತು ಅಂತ ಪ್ರೂವ್ ಆದಂಗಲ್ಲ ಅಂತ. JDS ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಯಾಕೆ JDS ಮಾಡ್ತಾ ಇವ್ರಿಗಂತೂ ಡಾಕ್ಯುಮೆಂಟ್ ತಗೊಂಡಿದ್ದು ನಿಜ, ನಾನು ಕೊಟ್ಟಿರೋದು ನಿಜ ಸರ್, ಕೌಟಿಲ್ಯರಿಗೂ ಕೊಟ್ಟಿದ್ದು ನಿಜ ಸರ್. ಅವ್ರ ಮುಖಾಂತರ ಸ್ನೇಹಮಯಿ ಕೃಷ್ಣ ಅವರು ಮುಂದೆ ದಾವ ಮಾಡಿರಬೇಕು ಅಂತ ನನಗೆ ಅನಿಸ್ತೈತಿ ಇವಾಗ. ಅದಾದಮೇಲೆ ಸಂಪೂರ್ಣ ಡಾಕ್ಯುಮೆಂಟು ಅವ್ರಿಗೆ ಕೊಟ್ಟಿದ್ದು ನಿಜ ನಾನು. ಸೊ ಅದನ್ನೇನು ಮಾಡ್ರು, ಎಲ್ಲ ನಾನು ಸೆಂಟ್ರಲಿಂದ ಎಲ್ಲ ರೆಡಿ ಮಾಡ್ತಾಯಿದ್ದೆ ಡಾಕ್ಯುಮೆಂಟು, ನಿಮಗೆಲ್ಲ PL ಹಾಕ್ಬೇಕು, ಎಲ್ಲ ರೆಡಿ ಮಾಡಿಸ್ತೀನಿ ಅಂತಂದರು. ಸರಿ ಆಯಿತು ಮಾಡಿಸ್ತಾರೆ ಅಂತ. ಕೊನೆಗೆ ನೋಡ್ರಿ ಉಸಿರೇ ಇಲ್ಲ ಅವ್ರದ್ದು, ಇವತ್ತವರೆಗೂ ಇಲ್ಲ ಉಸಿರು. ಏನಂತಾರೆ, ನಾನು ಮಾತಾಡೋಕ್ಕೆ ಹೋಗಲಿ, ನಾನು ಬಿಟ್ಟೆ ಆ ಕಡೆ TJ ಅಬ್ರಾಮ್ಗೂ ಕಾಲ್ ಮಾಡೋದು ಬಿಟ್ಟೆ, ಇವ್ರಿಗೂ ಕಾಲ್ ಮಾಡೋದು. JDS ಅವ್ರಿಗೂ ಅಷ್ಟೇ, JDS ಅವ್ರ ಡಾಕ್ಯುಮೆಂಟ್ ಹೋಗಿದ್ದು ನಿಜ. ದಾಖಲಾತಿಯನ್ನು ತೆಗ್ದು 2 ವರ್ಷ ಚಪ್ಪಲ್ ಸೌಸಿ ಡಾಕ್ಯುಮೆಂಟ್ ತೆಗ್ದು ವಿಲನ್ ಆಗಿದ್ದು ಗಂಗರಾಜರವರು. ನಿಮ್ಮ ದಾಖಲಾತಿಗಳನ್ನು ಪಡ್ಕೊಂಡು ಕೌಟಿಲ್ಯ ರಘು ಪಕ್ಷಕ್ಕೆ ಹತ್ರ ಆಗ್ತಾರೆ, ಯಡಿಯೂರಪ್ಪ ಅವ್ರ ಮಗನಿಗೆ ಹತ್ರ ಆಗ್ತಾರೆ, ಸ್ನೇಹಮಯಿ ಕೃಷ್ಣ ಈಗ ರಾಜ್ಯದ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಈ ಕಡೆ TJ ಅಬ್ರಾಮ್ರವ್ರು ಹೇಳ್ತಾರೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಗಂಗರಾಜರವರ ದಾಖಲಾತಿ ಬೇರೆ ಯಾರೋ ಪೊಲಿಟಿಕಲ್ ಮೈಲೇಜ್ ತಗೋತಾ ಇದ್ದಾರೆ ಸರ್. ತೊಗೊಳ್ಳಿ, ನನಗೆ ರಾಜಕಾರಣಿಗಳ ಹತ್ರ ಮನೆ ಹತ್ರ ಇಲ್ಲ ನನಗೇನಾಗುತ್ತೆ ಗೊತ್ತಾ ಸರ್, ರಾಜಕಾರಣಿಗಳು ಅವ್ರು ಹೇಳ್ತಾರೆ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಕರೀತು. ನಾನು ಯಾರ ಮನೆ ಹತ್ರಕ್ಕೆ ಹೋಗೋಕೆ ನನಗೆ ಇಷ್ಟ ಇಲ್ಲ ಸರ್. ಯಾವ ರಾಜಕಾರಣಿಗಳು ಮನೆ ಹತ್ರ ಹೋಗಿ ನಾನು ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ, ನನ್ನದ ವ್ಯಕ್ತಿತ್ವ ನನ್ನ ಇದನ್ನು ಬಲಿ ಕೊಟ್ಟು ನಾನು ಅದಕ್ಕೆ ಸರೆಂಡರ್ ಆಗಿ ನಾನು ಹೋಗಿ ರೆಡಿ ಇಲ್ಲ. ಅವ್ರು ಹೇಳಿದಾಗ ನಾನು ಕೇಳೋಕ್ಕೆ ನಾನು ರೆಡಿ ಇಲ್ಲ. ನನ್ನ ಹೋರಾಟ ನಂದಿರುತ್ತೆ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಹಿಂದೆ ಹಳೆ ಸಿದ್ದರಾಮಯ್ಯ ಅವ್ರದ್ದು ಇನ್ಕಲ್ ಮನೆ ಕಟ್ಟೋ ವಿಷಯಕ್ಕೆ ನನಗೆ ಯಾರೋ ಅವತ್ತು ಸಪೋರ್ಟ್ ಇರಲಿಲ್ಲ. ನಾನು ಒಬ್ಬನೇ ಹೋರಾಟ ಮಾಡಿದ್ದೀನಿ. ಇವನ್ ಸುಪ್ರೀಂ ಕೋರ್ಟಿಗೆ ಲಾಯರ್ ಫೀಸ್ 1,20,000 ರೂಪಾಯಿವರೆಗೂ ಲಾಯರ್ ಫೀಸ್ ಕೊಟ್ಟಿದ್ದೀನಿ ನಾನು. ಹಾಗಾಗಿ ನಾವು ಅವರ ಮುರ್ಜಿನಲ್ಲೇ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗತ್ತೆ. ನಾವು ಅದಕ್ಕೋಸ್ಕರ ನಾನು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ ಸರ್. ನಾನು ಯಾವ ಪಕ್ಷದ ಕಾರ್ಯಕರ್ತನೋ ಅಲ್ಲ, ಏನು ಬೇಕಿಲ್ಲ ನನಗೆ. ಹಾಗಾಗಿ ನನ್ನ ಹೋರಾಟ ನಾನು ಇಂಡಿವಿಜುವಲಾಗಿ ನಾನು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮುಂದೆ ಹೋಗಿದ್ದೀನಿ ಹೊರತು ಇದೆಲ್ಲ ನನಗೆ ಈಗ ಅವ್ರು ಕರೆದಿದ್ದಕ್ಕೆಲ್ಲ ನಾನು ಹೋಗಿ ಬೇಸಲ್ಲ ನಾನು ಹೋಗೋದಿಲ್ಲ. ಪ್ರಸ್ತುತವಾಗಿ ನಿಮ್ಮ ಬಾಯಿಂದ ಬಂತು, ಈಗ ನಿಮ್ಗೆ ತುಂಬ ಬೇಜಾರಾಗಲ್ಲ. ಯಾಕಂದರೆ ಒಂದು ಸರ್ಕಾರಿ ದಾಖಲಾತಿಯನ್ನು ವಿರೋಧ ಪಕ್ಷಗಳು ತಗೋಬೇಕು ಅಂದ್ರೇ 6 ತಿಂಗಳು 7 ತಿಂಗಳು ಬೇಕು. ಅಂಥದ್ರಲ್ಲಿ 2 ವರ್ಷ ಸುದೀರ್ಘವಾಗಿ ನೀವು ಓಡಾಡಿ ತೆಗೆದುಕೊಂಡಿದ್ದಂತಹ ದಾಖಲಾತಿಗಳನ್ನು ಒಬ್ಬ BJP ಮುಖಂಡ ನಿಮ್ಮಿಂದ ಪಡೆದು ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತನ ಕೈಲಿ ಮಲ್ಲೆ ತೊಗೊಳ್ತಾನೆ ಅಂದರೆ ನೀವು ಹೇಗೆ ನಂಬ್ತೀರಾ ಅಂತ ವ್ಯಕ್ತಿಗಳನ್ನ ಅಂತ ಗಂಗರಾಜ್ ಅವರೇ? ನಂಬಿಕೆ ಅನ್ನೋದು ಒಂದು ಸರಿ ನಂಬೋದಲ್ವಾ ಸರ್, ಪ್ರತಿ ಸರಿನೂ ಅದೇ ಮಾಡ್ಕೊಂಡು ಹೋದ್ರೆ ನಂಬಿಕೆ ಕಳ್ಕೊಂಡಂಗಲ್ವ. ಹಾಗಾಗಿ ನಾವು ಏನು ಮಾಡಿದ್ವಿ, ಅದರಿಂದ ದೂರ ಆಗ್ಬಿಡ್ತು. ಏನೋ ಒಳ್ಳೇದಾಗಲಿ ಅಂತೀವಿ ಅವ್ರಿಗೆ, ಇರ್ಬೋದು ಅವೆಲ್ಲ ಬರ್ತವೆ. ಯಾರದೇ ಇದ್ರು ನಾನು ಈಗ ಅವ್ರ ಹತ್ರ ಹೋಗಿ ನಾನು ಅವ್ರು ಹೇಳ್ದಂಗೆ ಅವ್ರ ಮನೆ ಹತ್ರ ನನಗೆ ಕೈ ಕಟ್ಕೊಂಡು ನಿಂತ್ಕೊಂಡಾಗ ಅವ್ರ ಪ್ರಕರಣ ಹೊರಗಡೆಗೆ ತೆಗಿಯಲ್ಲ, ಮಾಡ್ತೀನಿ. ಈಗ ಯಾವುದೋ ಮೊನ್ನೆ ಒಂದು ಸಿದ್ದರಾಮಯ್ಯನವರೇ ಒಂದು ಲೆಟರ್ ಕೊಟ್ಟಿದ್ದಾರೆ, ಇದ್ರದ್ದು
ಯಾವುದೋ ಒಂದು ಕನಕದ CA ನಂಬರ್ 1 ಅಂತೆ, ಯಾವುದೋ ಒಂದು ಸರ್ಕಾರಿ ನೌಕರರ ಸಂಘದ ಒಂದು CA ಅಂತೆ, ರದ್ದಾಗಿದ್ದಂಥ CAಗೆ ಅದು ಇದೆ. ಕೌಟಿಲ್ಯ ರಘು ಅವರು ಹಿಂದೆ ಸ್ಕೂಲ್ ನಡೆಸ್ತಿದ್ರು, ಕೌಟಿಲ್ಯ ಸ್ಕೂಲ್, ಅದು ಮಾರಾಟ ಮಾಡಿ ಯಾರೋ ಬಾಬು ಅನ್ನೋನಿಗೇನೋ ಮಾರಾಟ ಮಾಡಿದ್ದಾರೆ. ಆ ಬಾಬು ಅವ್ರದ್ದು ದುಡ್ಡು ಕಟ್ಟದಲ್ಲೇ ಏನು ಮಾಡಿದ್ರೆ ರದ್ದಾಗಿದ್ದ CA ರದ್ದಾಗಿದ್ದಂಥ CAಗೆ ಇದೇ ಸಿದ್ದರಾಮಯ್ಯನವರು 2023 ಮಾರ್ಚಲ್ಲಿ ಒಂದು ಲೆಟರ್ ಕೊಡ್ತಾರೆ, ಇದನ್ನು ಮಂಜೂರಾತಿ ಮಾಡಿಕೊಡಿ, ಇದನ್ನು ಹಣ ಕಟ್ಸ್ಕೊಂಡು ಅಂತೇಳಿ ಸಿದ್ದರಾಮಯ್ಯ ಲೆಟರ್ ಕೊಟ್ಟಿದ್ದಾರೆ. ಯಾರಿಗೆ? ಕೌಟಿಲ್ಯ ಇವ್ರಿಗೆ, ಅದೇ ರಘು ಪರವಾಗಿಲ್ಲ, ರಘು ಅಂದರೆ ಅವ್ರ ಬಾಬು, ಬಾಬು ಅಂತಲೂ ಏನೋ ಇದ್ದಾರೆ, ಅವ್ರ ಪರವಾಗಿ ಲೆಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ. ಅವ್ರಿಗೆ ಲಾಭ ಆಯಿತು. ಯಾರಿಗೆ? ಕೌಟಿಲ್ಯ ಸ್ಕೂಲ್ ಅವ್ರಿಗೆ. ಸೊ ಹಾಗೆ ಈಗ ಸರ್ ಅದ್ರ ಬಗ್ಗೆ ನಾನು ಸಂಪೂರ್ಣ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಸರ್, ಅದು ಯಾರೋ ಹೇಳ್ತಾ ಇದ್ದಾನೆ. ಯಾಕೆಂದರೆ ಸರ್ ಡಾಕ್ಯುಮೆಂಟು ನಾನು ತೊಗೊಳೋಕ್ಕೇನು ಕಷ್ಟ ಏನಿಲ್ಲ ಸರ್, ನನಗೆ ಒಂದಾದರೂ ಮಾಡ್ಬೋದು, ಒಂದೊಂದೇಗಳು ಬೇರೆ ಬೇರೆ ಒಂದು ಇಲ್ಲ, ಆ ಥರ ಬಿಡಲಿಕ್ಕೆ ನಾನು ಹೋಗೋದಿಲ್ಲ ಸರ್, ನಾನು ಆ ಥರ. ಸೊ ಕಾದು ನೋಡಿ ನಾನು ಹೊಡಿತೀನಿ, ಕಾದು ನೋಡಿ ಸಮಯ ಬಂದಾಗ ತಿರುಗಿಸಿ ಹೊಡಿತೀನಿ ನಾನು, ಅಲ್ಲಿವರೆಗೂ ನಾನು ಕಾಯ್ತೀನಿ. ಪ್ರಗತಿಪರರು, ಹೋರಾಟಗಾರರು ಅಂತ ಹೇಳ್ತಾರೆ, ಇವ್ರ ಮೇಲೆ ಅಟ್ಯಾಕ್ ಆಗುತ್ತಿರೋ ರಕ್ಷಣೆ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ 5 ಜನ 10 ಜನ ಪೊಲೀಸು, ಒಬ್ಬರು PSI 24 hours CC ಕ್ಯಾಮ್ರಾ ಇಟ್ಟು ಅವ್ರಿಗೆ ರಕ್ಷಣೆ ಕೊಡ್ತಿದ್ದಾರೆ. ನೀವು ಸಿದ್ದರಾಮಯ್ಯ ಅವರ ಹಗರಣವನ್ನೇ ಈಚೆಗೆ ತಂದಿದ್ರಿ, ನಿಮ್ಗೇನು ಜೀವ ಭಯ ಇಲ್ವಾ ಅಥವಾ ನಿಮ್ಗೇನು ರಕ್ಷಣೆ ಇಲ್ವಾ? ರಕ್ಷಣೆ ಕೊಡಿ ಅಂತೇನೇ ಏನಾದರೂ ಅರ್ಜಿ ಕೊಟ್ಟಿದ್ದೀರಾ ಅಂತ? ಕೇಳಿದ್ದೀವಿ. ಸೋಕಾಲ್ಡ್ ಯಾರು ನಾವು ಪ್ರಗತಿಪರರು ಅವರು ಇವರು ಅಂತ ಹೇಳ್ಕೊತಾರಲ್ಲ, ಅವರಿಗೆ 24 ಗಂಟೆ ಒಂದು 4-5 ಜನ ರಕ್ಷಣೆ ಕೊಟ್ಕೊಂಡು 25 ಒಬ್ಬ ASI, ಅವರ ಅಂಡಗಡೆ ದಫೆದಾರ, ಮತ್ತು ಅದ್ರ ಜೊತೆಗೆ PCಗಳನ್ನ ಹಾಕೊಂಡು ಕೊಟ್ಕೊಂಡು ರಕ್ಷಣೆ ಕೊಟ್ಕೊಂಡು ಕೂತಾರೆ. ಅವರು ದಿನ ಬೆಳಗ್ಗೆ ರಾಮ ಹಂಗೆ ಕೃಷ್ಣ ಹಂಗೆ ಛತ್ರಿಗೆ ಏನೇನು ಹೇಳ್ತಾರೆ ಸರ್, ಅಂಥವ್ರಿಗೆಲ್ಲ ರಕ್ಷಣೆ ಕೊಟ್ಕೊಂಡು ಇವ್ರು ಕೂತ್ಕೋತಾರೆ. ಅದೇ ಮೂಢ ಪ್ರಕರಣದಲ್ಲಿ ಹಲವಾರು ಭ್ರಷ್ಟಾಚಾರದ ಭಾಗಿಯಾಗಿದ್ದ ಕೆಲವೊಂದು MLAಗಳಿಗೆ MLCಗಳಿಗೆ ಪೊಲೀಸ್ ರಕ್ಷಣೆ ಕೊಟ್ಟಿರ್ತಾರೆ. ಇವತ್ತು ಮೂಢ ಪ್ರಕರಣ ಹೊರಗಡೆ ಬಂದಾದಮೇಲೆ ಮೂಢ ಎದುರುಗಡೆ ಅಷ್ಟೊಂದು ವೆಹಿಕಲ್ಗಳು, ಈ ರಿಸರ್ವ್ ವ್ಯಾನುಗಳು ಬೆಳಗಿನ ಸಾಯಂಕಾಲ 24 ಗಂಟೆ ಕಾವಲಾಕಿ, ಏನು ಕಾವಲಾಕಿದ್ದಾರೆ? ಒಳಗಡೆ ಭ್ರಷ್ಟಿದ್ದಾರೆ ಅಂತ ಭ್ರಷ್ಟನ ಕಾಯಕ್ಕೆ ಕಾವಲಾಕಿದ್ದಾರೆ. ಅಲ್ಲಿ ಮೊದಲು ಆ ಪೊಲೀಸ್ ಇಲಾಖೆಯನ್ನ ಸಿಬ್ಬಂದಿಗಳನ್ನ ಹೊರಗಡೆ ಕರ್ಕೊಂಡೋಗಿ ಬೇರೆ ಕೆಲಸಕ್ಕೆ ನಿಯೋಗಿಸ್ಕೊಳ್ಳಿ. ಹಾಗಾಗಿ ನಮಗೆ ಅವ್ರು ರಕ್ಷಣೆ ಕೊಡ್ತಾರೋ ಬಿಡ್ತಾರೋ ಏನು ಮಾಡೋಕ್ಕಾಗುತ್ತೆ ಸರ್? ನಾವು ರಕ್ಷಣೆ ಕೊಟ್ಟಿಲ್ಲ ಅಂದರೆ ಏನು ಅವ್ರ ಮನೆ ಹತ್ರ ಹೋಗಿ ಭಿಕ್ಷೆ ಬೇಡಕ್ಕಾಯ್ತದ? ನಾವು ಬೇಡ, ಕೊಟ್ಟಿಲ್ಲ ಅನ್ನೋ ಬಿಡಿ, ಏನಂತೆ ಅದಕ್ಕೇನು ತಪ್ಪೇನಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಲ್ಲಿ ನಾವು ಹಿಂದೆ ಸರಿಯೋ ಮಾತಿಲ್ಲ ಸರ್. ನಾನು ಈಗೊಂದು ರಾಜಕೀಯವಾಗಿ ಒಂದು ಜಿಜ್ಞಾಸೆ ಸ್ಟಾರ್ಟ್ ಆಗಿದೆ ಸರ್, ಕಾನೂನಲ್ಲಿ ಒಂದು ಜಿಜ್ಞಾಸೆ ಆಗ್ತಿದೆ. ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ಆರಂಭ ಆಗಿದೆ. ಈ ನಡುವೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಇದನ್ನು ಎಂಕ್ವೈರಿ ಮಾಡಿ 17A ಅಡಿನಲ್ಲಿ ಅಂತ ಹೇಳಾಗಿದೆ. ಎಂಕ್ವೈರಿ ಪ್ರೋಸೆಸ್ ಆದಂಥ ಸಂದರ್ಭದಲ್ಲಿ FIR ಆದ ನಂತರ ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನಡಿಯಲ್ಲಿ ಎಲ್ಲರಿಗೂ ಕೂಡ ಸಮಾನ ಕಾನೂನು, ಅವರು ರಾಷ್ಟ್ರಪತಿಗಳಾಗಲಿ, ರಾಜ್ಯಪಾಲರಾಗಲಿ, ಮುಖ್ಯಮಂತ್ರಿಗಳಾಗಲಿ, ಸೆಕ್ಷನ್ಗಳು ಅದೇ ಸೆಕ್ಷನ್ ಹಾಕಬೇಕು. ಬಟ್ ಸಿದ್ದರಾಮಯ್ಯನವರ ಪತ್ನಿ ಅಷ್ಟು ನಿವೇಶನಗಳನ್ನು ವಾಪಸ್ ಕೊಟ್ಟ ತಕ್ಷಣ ಈ ಪ್ರಕರಣ ಮುಗ್ದೋಯ್ತಾ ಅಂತ? ಆ ಪ್ರಕರಣದಲ್ಲಿ ಏನು ಒಂದು ಕಡಿಮೆ ಆಗ್ಬೋದು ಅಂತಂದರೆ, ಆ ಪ್ರಕರಣದಲ್ಲಿ ಆರ್ಥಿಕ ನಷ್ಟ ಆಗಿದೆ ಪ್ರಾಧಿಕಾರಕ್ಕೆ ಅಂದರೆ ಆ ಒಂದು ಸೆಕ್ಷನ್ ಹೊರಗಡೆ ಹೋಗ್ಬೋದು ಅಷ್ಟೇ ಸರ್. ಇನ್ನು ಉಳಿಕೆದೆಲ್ಲ ಸೆಕ್ಷನ್ ದಾಖಲೆಗಳು ತಿದ್ದಿರೋದೆ, ಅಲ್ಲಿ ದಾಖಲೆಗಳ ಸೃಷ್ಟಿ ಮಾಡಿರೋದು ಎಲ್ಲದೂ ಹೊರಗಡೆ ಬರಲೇಬೇಕಲ್ವ. ಈಗ ಆರ್ಥಿಕ ನಷ್ಟ ಆಗಿತ್ತು ಪ್ರಾಧಿಕಾರಕ್ಕೆ, ಏನು ಇವ್ರು ಹೇಳೋ ಪ್ರಕಾರ 62 ಕೋಟಿ ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ಮಾಡಿರ್ಬೋದು. ನಿವೇಶನವನ್ನು ಆಲ್ ಆಫ್ ಸಡನ್ ವಾಪಸ್ ಕೊಟ್ಟಿದ್ದು ಇಡಿ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಟೀಮ್ ಮಾಡಿರ್ತಕ್ಕಂಥ ಒಂದು ಪ್ಲಾನ್ ಅಂತ ಇರ್ಬೋದು. ಏಕೆಂದರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಪಿಲ್ ಸಿಬಲ್ಲು ಮತ್ತು ಯಾರು ರವಿವರ್ಮ ಕುಮಾರು ಮತ್ತು ಇನ್ನೂ ಯಾರೋ ಒಂದು 2-3 ಜನ ಲಾಯರ್ಗಳು, ವಕೀಲರುಗಳು ಸಿದ್ದರಾಮಯ್ಯವ್ರ ಜೊತೆ ಮೊನ್ನೆ ಡಿಸ್ಕಷನ್ ನಡೆಸಿ ಇದರಿಂದ ನಾವು ತಪ್ಪಾಗೈತೆ, ನಾವು ಬಚಾವ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಅವ್ರ ಮನವರಿಕೆ ಆದ ಮೇಲೆ ಅವಾಗ ಏನು ಮಾಡಿದ್ರೆ ಇವರೆಲ್ಲ ಒಂದು ಡಿಸೈಡ್ ಮಾಡಿಬಿಟ್ಟು ಪಾರ್ವತಿಯವ್ರಿಗೆ ಹೇಳ್ಬಿಟ್ಟು ಈ ಪತ್ರ ಸಿದ್ಧಪಡಿಸಿ ಕಳಿಸಿದ್ದಾರೆ. ಈ ಲೆಟ್ರನ್ನ ಈ ಪಾರ್ವತಿಯವರು ಸಿದ್ಧಪಡಿಸಿದ ಲೆಟ್ರ್ ಮೇಲ್ಗಡೆನೇ ರದ್ದತಿ ಮಾಡೋಕ್ಕಾಗಲ್ಲ. ಪಾರ್ವತಿಯವರು ಏನು ಅವ್ರ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೋಬೇಕಾದ್ರೆ ಏನು ಸಬ್ ರಿಜಿಸ್ಟ್ರ್ ಆಫೀಸ್ಗೋ ಇಲ್ಲಾಂದರೆ ಅವರೇನೇ ಅವ್ರ ಮನೆ ಕರ್ಸ್ಕೊಂಡಿದ್ರು ಸಬ್ ರಿಜಿಸ್ಟ್ರನ್ನ ಮತ್ತು ತಹಸೀಲ್ದಾರ್ನ. ಅದೇ ಥರ ಪ್ರೋಸೆಸ್ಸು ತಾಲೂಕು ಆಫೀಸಿಗೆ ತಹಸೀಲ್ದಾರರು ಹೋಗ್ಬೇಕು. ಕೊಟ್ಟಿದ್ದಾರೆ ಯತೀಂದ್ರರವ್ರ ತಾಯಿ ಪರವಾಗಿ ಮೂಡ ಆಯುಕ್ತರಿಗೆ ಲೆಟ್ರು ಮತ್ತು ಕ್ರಯಪತ್ರಗಳೇನಿದೆ ಅಷ್ಟು 14 ಸೈಟ್ಗಳು ಮೂಡ ನಮಗೆ ಕೊಟ್ಟಿದ್ರೆ ನಾವು ಮೂಡಕ್ಕೆ ಸರೆಂಡರ್ ಮಾಡ್ತಿದ್ದೀವಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಸರ್. ಅದನ್ನು ಬರೀ ಒಂದು ಲೆಟ್ರ್ನಲ್ಲಿ ಅದು ರದ್ದು ಮಾಡೋಕ್ಕಾಗಲ್ಲ. ಅವ್ರು ಬಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅವರು ತಮ್ಮ ಕೊಡಬೇಕು, ಇವರು ತಮ್ಮ ಕೊಡಬೇಕು. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸಬ್ ರಿಜಿಸ್ಟ್ರ್ ಎದುರುಗಡೆ ರಿಜಿಸ್ಟರ್ ಆಗಿ ಮತ್ತೆ ಅದನ್ನು ರದ್ದತಿ ಆಗಬೇಕು. 14ಕ್ಕೂ ಸಹ ಇವ್ರು ಫೋಟೋ ಕೊಡಬೇಕು, 14ಕ್ಕೂ ಸಹ ಇವ್ರು ಸೈನ್ ಹಾಕಬೇಕು, 14ಕ್ಕೂ ರದ್ದತಿ ಆಗಬೇಕು. ಅಂದರೆ ಮೂಡಾ ಪ್ರಾಧಿಕಾರದಿಂದ ತಹಸೀಲ್ದಾರ್ ಹೋಗ್ಬೇಕು ಮತ್ತು ಈ ಕಡೆಯಿಂದ ಪಾರ್ವತಿಯವರು ಹೋಗ್ಬೇಕು. ಇಬ್ಬರು ಒಪ್ಪಿ ಸಬ್ ರಿಜಿಸ್ಟ್ರ್ ರದ್ದು ಮಾಡಬೇಕು. ಎಲ್ಲ ಪ್ರೋಸೆಸ್ಸು ರದ್ದಾಗ್ತಾ ಬರಬೇಕು. ಹೌದು, ಮತ್ತು ಅದು ರದ್ದು ಆಗಿಲ್ಲ, ಟೈಟಲ್ ರದ್ದಾಗಕ್ಕೆ ಯಾರಿಗೆ ಪವರ್ ಇದೆ?
ಅವ್ರು ಬಂದು ವಾಲಂಟ್ರಿಯಾಗಿ ಸರೆಂಡರ್ ಮಾಡಬೇಕು. ಬರೀ ಪತ್ರ ಬರೆದುಬಿಟ್ರೆ ಸರೆಂಡರ್ ಆಗಲ್ಲ. ಲೀಗಲಿ ಆರ್ ಇಲ್ಲೀಗಲಿ ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿದೆ, ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ರದ್ದು ಹಾಕಬೇಕು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿ ರದ್ದು ಹಾಕಬೇಕು. ಬಂದು ರದ್ದು ಮಾಡಬೇಕು. ರಿನ್ಯೂವಲ್ ಏನಿಲ್ಲ ಅಲ್ಲಿ, ರದ್ದು ಬರ್ತದೆ. ಇಬ್ಬರು ಒಪ್ಕೋಬೇಕು, ಅವರು ಒಪ್ಕೋಬೇಕು, ಇವರು ಒಪ್ಕೊಂಡು ರದ್ದು ಮಾಡಬೇಕು. ಅದನ್ನು ಸಬ್ ರಿಜಿಸ್ಟ್ರು ಅದನ್ನು ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಈ ನಿವೇಶನಗಳು ರದ್ದಾದಮೇಲೆ ಏನಾಗುತ್ತೆ, ಮಂಜೂರಾತಿ ಪತ್ರ ರದ್ದು ಹಾಕಬೇಕು, ಖಾತಾಗಳು ರದ್ದು ಹಾಕಬೇಕು, ಮತ್ತು ಅಲ್ಲಿಂದ ಬಂದು ಕಂದಾಯದ್ದು ದಾಖಲೆ ರದ್ದು ಹಾಕಬೇಕಾಗುತ್ತೆ. ಮತ್ತು ಇವ್ರ ಹೆಸರಿಗೆ ಇವರು ಮೂಢ ಪ್ರಾಧಿಕಾರಕ್ಕೆ ಏನು ಇವರು ಪರಿತ್ಯಾಜನಾ ಪತ್ರ ಮಾಡಿಕೊಟ್ಟಿದ್ದಾರೆ ನೋಡಿ, 4 ಎಕರೆ 464 ಸರ್ವರ್ನರು 3 ಎಕರೆ 16 ಕುಂಟೆ, ಅದು ರದ್ದಾಗಬೇಕು. ತಿರ್ಗಾ ಅದಕ್ಕೂ ಸಹ ಇವರು ಬರಬೇಕು, ಇಬ್ಬರು ಬರಬೇಕು. ಸೈಟ್ ಕೊಟ್ಟರೆ ಆಗೋದಿಲ್ಲ. ಇವ್ರ ಹೆಸರಿಗೆ ಭೂಮಿ ಖಾತೆ ಆಗಿತ್ತಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಹೆಸರಿಗೆ, ಅದು ಕೂಡ ರದ್ದಾಗಬೇಕು. ಇದು ತುಂಬ ಲಾಂಗ್ ಪ್ರೋಸೆಸ್ ಇದೆ ಸರ್. ಇದು ಲಾಂಗ್ ಪ್ರೋಸೆಸ್, ಎಲ್ಲರೂ ಬರಬೇಕು. ಇವಾಗ ಈಗ ದೇವರಾಜನು ಬರಬೇಕು ರದ್ದು ಮಾಡೋಕ್ಕೆ ಎಲ್ಲ ಪ್ರೋಸೆಸ್ಸು ರದ್ದಾದ ಮೇಲೆ ಮಲ್ಲಿಕಾರ್ಜುನ ಬರಬೇಕು. ಮಲ್ಲಿಕಾರ್ಜುನ್ಗೂ ದೇವರಾಜುಗೂ ಆಗಿರೋದು ಅದು ರದ್ದಾಗಬೇಕು. ಆಮೇಲೆ ದೇವರಾಜಿಂದ ಮಲ್ಲಿಕಾರ್ಜುನಿಂದ ಪಾರ್ವತಿಗಾಗಿರೋದು ದಾನಪತ್ರ ರದ್ದಾಗಬೇಕು, ಭೂ ಪರಿವರ್ತನೆ ಆದೇಶ ರದ್ದಾಗಬೇಕು, ಎಲ್ಲ ರದ್ದಾಗಬೇಕು. RTC ರದ್ದಾಗಬೇಕು. ಅದಾದಮೇಲೆ ಮೂಲ ಮಾಲೀಕ ಭೂಮಾಲೀಕರಿಗೆ ಒಂದು ದೇವರಾಜು ಅದು ರದ್ದಾಗಿ ಮತ್ತೆ ಮೂಢ ಪ್ರಾಧಿಕಾರದ ಹೆಸರಿಗೆ ಅದು ಕೂರಬೇಕು RTC ಮೊದಲಾದಂಗೆ. ಸಾಮಾನ್ಯ ಜನಗಳಿಗಾದ್ರೆ ಎಷ್ಟು ದಿನ ಆಗುತ್ತೆ? ಈ ಕೇಸ್ ಆದ್ರೆ ಎಷ್ಟು ದಿನ ಬೇಗ ಆಗ್ಬೋದು? ಲೆಂತಿ ಪ್ರೋಸೆಸ್ ಇದೆ ಸರ್. ಎಲ್ಲ ಕಂಪ್ಲೀಟಾಗಿ ರದ್ದಾಗಿ ಕೊನೆ ಲಾಸ್ಟಿಗೆ ಏನಾಕೆ ನೋಟಿಫಿಕೇಶನ್ ಆಗಿರುತ್ತಲ್ಲ, ನೋಟಿಫಿಕೇಶನ್ ಆದಂಗೆ ದಾಖಲೆ ಕೃಷಿ ಆಗಬೇಕು. ನೆಕ್ಸ್ಟು ಆ ದಾಖಲೆ ನೋಟಿಫಿಕೇಶನ್ ಆದಂಗೆ ಆಗಿ ಅವನಿಗೇನು ಪರಿಹಾರ 3,27,000 ಏನೋ ಪರಿಹಾರನ ಗ್ರಾಂಟ್ ಮಾಡಿದ್ರಲ್ಲ ಸರ್, ಆ ಪರಿಹಾರ ತಗೊಳಕ್ಕಷ್ಟೇ ಎಲಿಜಿಬಲ್ಲು. ಆ ಪರಿಹಾರ ತಗೊಳ್ಳೋಕ್ಕೆ ಇವ್ರು ಎಲಿಜಿಬಲ್ ಆಗಿದೆ, ಆ ಪರಿಹಾರ ಕೊಡ್ಬೋದು. ಅದು ಯಾರಿಗೆ ಕೊಡಬೇಕು? ಅಲ್ಲೂ ಕಿರಿಕ ಆಗುತ್ತೆ. ಈಗ ದೇವರಾಜು ಓನರ್ ಅಲ್ಲ, ಓನರ್ ಯಾರು ಅಂತ ಹುಡುಕಬೇಕು. ತಹಸೀಲ್ದಾರಿಗೆ ದುಡ್ಡು ಪೇಮೆಂಟ್ ಮಾಡಿಲ್ಲ 1 ವರ್ಷನ, 1,000 ರೂಪಾಯಿ, ಮತ್ತು PLD ಬ್ಯಾಂಕಿಂಗ್ 4,000 ರೂಪಾಯಿ ಪೇಮೆಂಟ್ ಮಾಡಿಲ್ಲ ಭೂಮಾಲೀಕ. ಟೈಟಲ್ ಓನರ್ ಯಾರು ಇವಾಗ ಅವನು ಹುಡುಕ್ಬೇಕು. ಇಲ್ಲ ತಹಸೀಲ್ದಾರಿಗೆ ಕೊಡ್ಬೇಕಾ, ಇಲ್ಲ PLD ಬ್ಯಾಂಕಿಗೆ ಕೊಡ್ಬೇಕಾ? ತುಂಬ ಇದೆ ಇದರೊಳಗೆ ಅಕ್ರಮ ಇದರೊಳಗೆ. ಹಾಗಾಗಿ ಎಂಟೈರ್ ಪ್ರೋಸೆಸ್ಸೇ ನಡೆದಿರೋದೇ ಅಕ್ರಮವಾಗಿ ನಡೆದಿದೆ. ಇದು ಯಾವುದೇ ಕಾರಣಕ್ಕೂ ಇವ್ರು ಕೊಟ್ಟದಕ್ಕೆ ತಕ್ಷಣ ರದ್ದಾಗುತ್ತೆ ಅನ್ನೋದು ಆಗಲ್ಲ. ಇವೆಲ್ಲವೂ ಪ್ರಕರಣ ಮೊದಲು ನೋಟಿಫಿಕೇಶನ್ ಮಾಡಿರೋದೇ ರದ್ದಾಗಬೇಕು. ಅಂದರೆ ಯಾರೇ ಆದರೂ ಸರ್, ಕೊನೆಯಲ್ಲಿ ಈ ಪ್ರಶ್ನೆ ಹೇಗೆ ತಗೋತಿರೋ ಗೊತ್ತಿಲ್ಲ. ಯಾರೇ ಆಗಲಿ, ರಾಜ್ಯ ಆಗ್ಬೋದು, ರಾಷ್ಟ್ರ ಆಗ್ಬೋದು, ನಮ್ಮೂರವರು, ನಮ್ಮ ಜಿಲ್ಲೆಯವರು, ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆದರೆ ತುಂಬ ಪ್ರೌಡ್ ಪಡ್ತಾರೆ. ಏನಾದ್ರು ವಿಚಾರಗಳಿದ್ರೆ ಸಲಹೆ ಸೂಚನೆ ಕೊಡ್ತಾರೆ. ಅಷ್ಟಕ್ಕೂ ಆಗಲಿಲ್ಲ, ರದ್ದಿ ಹಿಡಿದ್ರು ಅಂದಾಗ ಮೇಲ್ನೋಟಕ್ಕೆ ಹೋಗ್ತಾರೆ. ನಿಮ್ಮೂರವರು CM ನಿಮ್ಗೇನು ಹೆಮ್ಮೆ ಇರಲಿಲ್ವಾ? ಸಿದ್ದರಾಮಯ್ಯನವ್ರಿಗೆ ಒಂದು ಒಳ್ಳೆ ಮಾತುಕತೆ ಮಾಡಿ ಥರದ್ದು ಒಂದು ಬಗೆಹರಿಸ್ಕೊಳ್ಳಿ ಅಂತ ಹೇಳೋದು ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಇವತ್ತು ಸಂಕಷ್ಟಕ್ಕೆ ಸಿಲಿಸ್ಬಿಟ್ರಲ್ಲ. ನೀವು ಮೈಸೂರವರು ನಮ್ಮ ಮುಖ್ಯಮಂತ್ರಿ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನಿಮ್ಗೇನಿಲ್ವಾ ಅಂತ ಹೇಳಿದ್ದು. ಸ್ವಾಮಿ ತಪ್ಪಾಗಿದೆ ಸ್ವಾಮಿ, ಸರೆಂಡರ್ ಮಾಡಿ ನೀವು ಹೀರೋ ಆಗಿ ಸ್ವಾಮಿ ಅಂತ ನಾವು ಹೇಳ್ದೋ. ಅವರಿಲ್ಲ ನಾನು ಝೀರೋ ಆಯ್ತೀನಿ ಅಂತಂದರು, ಆಗಿದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ? ಅವರು ಲೀಗಲ್ ಟೀಮ್ ಆ ಥರ ಸಹಕಾರ ಕೊಟ್ಟಿದೆ, ಆ ಥರ ಅವರಿಗೆ ಸಜೆಷನ್ ಕೊಟ್ಟಿದೆ. ಅವ್ರು ಲೀಗಲ್ ಟೀಮ್ ಕೇಳ್ತಾರೆ, ನಮ್ಮಂಥ ಒಬ್ಬ ಆರ್ಡಿನರಿ RTA ಕಾರ್ಯಕರ್ತರು ಮಾತು ಕೇಳ್ತಾರೆ. ಅವರು ಯಾರೇ ಆಗಲಿ ಸರ್, ಅಧಿಕಾರದಲ್ಲಿ ಇದ್ದಾಗ ಈ ಥರದ್ದು ಒಂದು ಸ್ವಲ್ಪ ಅಹಮ್ಮು ಆಟಿಟ್ಯೂಡ್ ಬರುತ್ತಂತೆ. ಅದು ಸಿದ್ದರಾಮಯ್ಯರ ವಿಚಾರದಲ್ಲಿ ಸಾಬೀತಾಗೋಯ್ತಾ ಅಂತ? ಸಿದ್ದರಾಮಯ್ಯರೆಲ್ಲ ಅಹಂ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ದುಷ್ಟಕೂಟ ಇದಾರಲ್ಲ ಸುತ್ತಮುತ್ತ ಇರೋರು, ಅವರು ಮಿಸ್ಗೈಡ್ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯರವರು ವ್ಯಕ್ತಿಗತವಾಗಿ ಒಳ್ಳೆ ವ್ಯಕ್ತಿನೇ ಸರ್. ಅವರು ಅಷ್ಟೊಂದು ಭ್ರಷ್ಟಾಚಾರ ಮಾಡಿ ಜೀವನ ಮಾಡಬೇಕು ಅನ್ನೋದು ಅವ್ರಿಗಿಲ್ಲ ಸರ್. ನಾನು ವೈಯಕ್ತಿಕವಾಗಿ ಹೌದು ಅಲ್ಲ ಹೊಗಳೋದು ಅಂತ ಅಲ್ಲ. ನಾನು ಈ ಮಾತು ನಾನು ಹಿಂದೆ 2019 ಹೇಳಿದಾಗ ಅಲ್ಲೂ ಸಹ ಸಿದ್ದರಾಮಯ್ಯನವರು ತಗಲಾಕ್ಸಿದ್ದು ಇನ್ಕಲ್ ಪಾಪಣ್ಣ ಸರ್. ಅಲ್ಲಿ 68ರಲ್ಲಿ ದಾನಪತ್ರ ಆಗುತ್ತೆ ಸರ್. ಸಾಕಮ್ಮನಿಂದ ಪಾಪಣ್ಣನಿಗೆ ಅಣ್ಣನಿಗೆ 68 1968 ದಾನಪತ್ರ ಆಗುತ್ತೆ, ರಿಜಿಸ್ಟರ್ಡ್ ದಾನಪತ್ರ ಆಗುತ್ತೆ ಸರ್. 96ರಲ್ಲಿ ಮತ್ತು ಅದೇ ಸಾಕಮ್ಮನ ಕೈಲಿ ಇನ್ಕಲ್ ಪಾಪಣ್ಣ ಸಿದ್ದರಾಮಯ್ಯವ್ರಿಗೆ ಬರ್ಸ್ಕೊಡ್ತಾನೆ. ದಾನಪತ್ರ ರಿಜಿಸ್ಟರ್ಡ್ ದಾನಪತ್ರದಲ್ಲಿ ಅವರಿಗೆ ಹಕ್ಕನೇ ಕೊಟ್ಟಿರ್ಬೇಕಾದ್ರೆ ಪಾಪನಿಗೂ ಮತ್ತು ಅಣ್ಣನಿಗೂ ಅಣ್ಣ ತಮ್ಮದಿರು ಇಬ್ಬರು ಸೇರಿ ಸಿದ್ದರಾಮಯ್ಯರಿಗೆ ಬರ್ಕೊಡ್ಬೋದಿತ್ತಲ್ವ ಸರ್. ಅಲ್ಲೂ ಸಿದ್ದರಾಮಯ್ಯನವರಿಗೆ ಮೋಸ ಮಾಡಿದ್ದಾನೆ ಇನ್ಕಲ್ ಪಾಪಣ್ಣ. ಮತ್ತು ಆ ಕೇಸಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇನೆ ಈ ಬಿಕಾಸ್ ಆಫ್ ಸಿದ್ದರಾಮಯ್ಯನ ಶಿಷ್ಯ ಇನ್ಕಲ್ ಪಾಪಣ್ಣ ಆ್ಯಂಡ್ ಗ್ಯಾಂಗ್ ಮಾಡಿದ ಅಲ್ಲಿ ಕಟ್ ಕೆಲಸದಿಂದ ಸರ್. ಅದು ಪಾಪ ಸಿದ್ದರಾಮಯ್ಯವ್ರಿಗೆ ಅದೆಲ್ಲ ಗೊತ್ತಿಲ್ಲ. ನಾನು ಈ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಾನು ಬಾಕ್ಸಲ್ಲೇ ನಾನು ಹೇಳಿದ್ದೀನಿ ಜಡ್ಜ್ ಎದುರು ಕಡೆನೆ ಸರ್. ಯಾಕಂದರೆ ರಾಜ್ಯದ ಇತಿಹಾಸವನ್ನು ನೋಡಿದಾಗ ಸರ್, ಸಾಕಷ್ಟು ಜನ ದೊಡ್ಡ ಪ್ರಭಾವಿಗಳು, ಮಂತ್ರಿಗಳಾದವರು, ಮುಖ್ಯಮಂತ್ರಿಗಳಾದವರು, DCM ಆದವರು, ಕಾರ್ಪೊರೇಟರ್ ಆದವರು, MLAಗಳಾದವರು, ಒಂದು ಪ್ರಾಧಿಕಾರದ ಅಧ್ಯಕ್ಷರಾದವರು ಸಾವಿರಾರು ಕೋಟಿ ದುಡ್ಡು ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರು ಕೂಡ ಸಿಗಾಕೊಳ್ಳಿಲ್ಲ. ಸಿದ್ದರಾಮಯ್ಯನವರು ಅದರ ಹಣ್ಣು ತಿಂದವ್ರು ಉಣಿಸ್ಕೊಂಡ್ರು, ಸಿಪ್ಪೆ ತಿಂದವ್ರು ಸಿಗಾಕೊಂಡ್ರು. ನನಗೆ 14 ಸೈಟ್ಗೆ 40 ವರ್ಷದ ಸುದೀರ್ಘ ರಾಜಕಾರಣ ಬೀದಿಗೆ ಬಂದ್ಬಿಡ್ತಲ್ಲ ಅಂತ. 14 ಸೈಟು ಅವ್ರಿಗೆ ಜುಜುಮಿ ಸಾಟ್ ತೆಗೆದು ಬಿಸಾಕ್ಬಿಟ್ಟು ಎನ್ಕ್ವೈರಿಗೆ ಆರ್ಡರ್ ಮಾಡಿಬಿಟ್ಟು SIT ರಚನೆ ಮಾಡಿಬಿಟ್ಟು ಖಡಕ್ ಅಧಿಕಾರಿಗಳನ್ನ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ IPS ಅಧಿಕಾರಿಗಳಿದ್ದಾರೆ ಸರ್. ಅವರಿಗೆ ತನಿಖೆ ಮಾಡಿ ಅವ್ರನ್ನ FIR ಮಾಡೋಕ್ಕೆ ಆದೇಶ ಮಾಡಿಬಿಟ್ಟು ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಯಾವನೇ ಆಗಲಿ, ಪಕ್ಷಾತೀತವಾಗಿ ಯಾವನೇ ಅಕ್ರಮ ಮಾಡಿದರು ಸರ್, ಯಾವುದೇ ಆಗಲಿ 50-50 ಅನುಪಾತ, ಅದೆಲ್ಲ 50-50 ಅನುಪಾತ ಅಕ್ರಮನೇ. ಅದು ಸಂಪೂರ್ಣ ಅದು ಯಾವುದಕ್ಕೂ ಮಾನ್ಯತೆ ಇಲ್ಲ ಸರ್. ಈ 50-50 ಅಕ್ರಮನ ಯಾವುದಾದ್ರೂ
ನಂಬಿಕೆ ಇರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ CBI ಅಥವಾ ED ಹಾರೆಸ್ಟಾಗಿ ಎಂಕ್ವೈರಿ ಮಾಡಿದ್ರೆ ಎಷ್ಟು ಜನ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ಬೋದು ಸರ್? ಎಷ್ಟು ಜನ ಜನಪ್ರತಿನಿಧಿಗಳು ಈ ಮೂಢ ಪ್ರಾಧಿಕಾರದಲ್ಲಿ ಯಾರ್ಯಾರು ಸಭೆಯಲ್ಲಿ ಭಾಗವಹಿಸಿದ್ರು 50-50 ಅನುಪಾತನ ಪಾಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ಗಳನ್ನ ಅವರೆಲ್ಲರೂ ಹೋಯ್ತಾರೆ ಸರ್, ಅವರೆಲ್ಲರೂ ಹೋಯ್ತಾರೆ. ಏಕೆಂದರೆ ಕಾನೂನು ಬಾಹಿರವಾಗಿ ಮಾಡಿರೋದು, ಕಾನೂನು ಕೂಡ ಆ್ಯಕ್ಟಲ್ಲಿ ಅದು ಇಲ್ಲವೇ ಇಲ್ಲ ಸರ್. ಅದು ಏನು 50-50 ಅನುಪಾತನ 2014-15 ಜಾರಿ ಮಾಡ್ತಾರೆ, ಸಿದ್ದರಾಮಯ್ಯ ಸರ್ಕಾರನೇ ಜಾರಿ ಮಾಡುತ್ತೆ ಸರ್. ಏನಂತ ಜಾರಿ ಮಾಡುತ್ತೆ ಸರ್? 50-50 ಅನುಪಾತ, ಮೊದಲು 60-40 ಅನುಪಾತ ಇರುತ್ತೆ ಸರ್, 2009 ಮಾಡಿದ್ದಂಥ ಅನುಪಾತ. ಎಲ್ಲಿ ಈಗ ಭೂಮಾಲೀಕರು ಏನು ರೈತರು ಭೂಮಿ ಕೊಡೋಕ್ಕೆ ಹೊಸ ಬಡಾವಣೆ ಮಾಡೋಕ್ಕೆ, ಹೊಸ ಬಡಾವಣೆ ಭೂಮಿ ಕೊಡಲಿಕ್ಕೆ ರೈತರು ಮುಂದೆ ಬರ್ತಾ ಇಲ್ಲ ದುಡ್ಡು ಕೊಟ್ಟರೆ. ಅದಕ್ಕೆ ಏನು ಮಾಡ್ತಾರೆ, ಒಡಂಬಡಿಕೆ ಮುಖಾಂತರ ಸ್ಟಾರ್ಟಿಂಗೇ ಒಡಂಬಡಿಕೆ ಮಾಡ್ಕೋಬೇಕು. ನಾನು ಇಷ್ಟು ಭೂಮಿ ಕೊಡ್ತಾ ಇದ್ದೀನಿ, ನನಗೆ 50-50 ಅನುಪಾತದಲ್ಲಿ ಡೆವಲಪ್ ಮಾಡಿ ಆದಾಗ ನನ್ನದೇ ಜಾಗದಲ್ಲಿ ನೀವು ಸೈಟ್ಗಳು ಕೊಡಬೇಕು ಅಂತ ಒಂದು ಒಡಂಬಡಿಕೆ ಮಾಡ್ಕೋಬೇಕು ಮುಂಚೆನೆ. ಆಫ್ಟರ್ 2015 ಮೇಲೆ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. 65-70 ಹಿಂದಿನವೆಲ್ಲ ತೆಗೆದು ಕೊಡ್ತಿದ್ರಲ್ಲ ಸರ್, ಅದಾಗೋದಿಲ್ಲ ಸರ್. ಅದಕ್ಕೆ ಹೇಳ್ತಾ ಇರೋದು ನಾನು, ಇದನ್ನು ಯಾರೂ ಸಹ ಅಲ್ಲಿ ಲಾಯರ್ಗಳು ಅದು ವಾದ ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲ ಮೂಢ ಲಾಯರು ಅಂತ ಅಲ್ಲಿ ಇವ್ರು 6 ಕೋಟಿ ಕೊಟ್ಕೊಂಡು ಕರ್ಕೊಂಬಂದಿರಲ್ಲ ಸಿದ್ದರಾಮಯ್ಯ ಲಾಯರು, ಅವ್ರಿಗೂ ಗೊತ್ತಿಲ್ಲ ಅದು. ಹಾಗಾಗಿ ಹೊಸ ಬಡಾವಣೆ ರಚನೆ ಮಾಡಲಿಕ್ಕಷ್ಟೇ ಆ 50-50 ಅನುಪಾತನ ಅಪ್ಲೈ ಸರ್. ಯಾವತ್ತೋ ನಾನು ಯಾವುದೋ ಮಾಡಿದ್ದೀನಿ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, 1947 ಮಾಡಿರೋಂಥ ಜಾಗಕ್ಕೆ ನಾವು ಪರಿಹಾರ ತೊಗೊಂಡಿಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಇದಲ್ಲ ಇದು. ಸೊ ಹಾಗಾಗಿ 20/11/2020 ಮಾಡಿದಂಥ 50-50 ರೆಸೊಲ್ಯೂಷನ್ ಏನಾಗುತ್ತೆ ಅಂತಂದರೆ, ಮುಂದಿನ ಮೀಟಿಂಗಿಗೆ ಸಂಪೂರ್ಣ ವಿವರದೊಂದಿಗೆ ಎಷ್ಟು ಬದಲಿ ನಿವೇಶನ ಕೊಡಬೇಕಾಗತ್ತೆ, ಎಷ್ಟು ಸಬ್ಜೆಕ್ಟ್ ಇಡಬೇಕು ಬರುತ್ತೆ, ಅದಕ್ಕೆಲ್ಲರೂ ವರದಿ ಕೊಡಿ, ಆಮೇಲೆ ತೊಗೊಳ್ಳೋಣ ಅಂತ ಪಾಸ್ ಮಾಡ್ತಾರೆ, ಮುಂದಿನ ಡೇಟ್ಗೆ ಹಾಕತ್ತಾರೆ. ಆದರೆ ಅದೇ ಇದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಆಗಿದೆ ಅಂತ ಹೇಳ್ಬಿಟ್ಟು ಪರಿಹಾರ ಕೊಡೋಕೆ ಹೊರಡ್ತಾರೆ. ಹಾಗಾಗಿ ನಟೇಶನ್ನ ಈಗಲೂ ಈಗಳಿಗೆ ಅರೆಸ್ಟ್ ಮಾಡಬೇಕು. ಅಧಿಕಾರಿಗಳು ಅರೆಸ್ಟ್ ಆಗಲಿ ಬಿಡಿ ಸರ್, ಅವರೇನು ಸುಮ್ಮನೆ ಮಾಡಿರ್ತಾರಾ? ಎಲ್ಲರೂ ಇದ್ದಾರೆ. ಅಂದರೆ ಕೇವಲ ಮೂಡದಲ್ಲಿ ಆಯುಕ್ತರಾದ್ರೂ ಮಾತ್ರ ಅಪರಾಧ ಇದೆಯಾ? ಅಲ್ಲೇನಾರು ಒಂದು ನೆಟ್ವರ್ಕ್ ಇದೆಯಾ? ಅಫಿಷಿಯಲ್ಗಳಿದ್ದಾರೆ, ಸಹ ಸಮಸ್ಯೆ ಇದೆ. ಕೇಸ್ ವರ್ಕರಿಂದಲೂ ಇವರು ತಪ್ಪಾಗಿದೆ, ಕೇಸ್ ವರ್ಕರು ತಿಂದಲೂ ತಪ್ಪು ನಡೆದಿದೆ. ತಹಸೀಲ್ದಾರ್ ಇರ್ಬೋದು, ಸೆಕ್ರೆಟರಿಗಳು ಇರ್ಬೋದು, SLO ಭೂಸ್ವಾಧೀನ ಶಾಖೆಯ ಸ್ಪೆಷಲ್ ಆಫೀಸರ್ಗಳು ಇರ್ಬೋದು, ಅಲ್ಲಿನ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಅಪರಾಧಿಗಳಾಯ್ತಾರೆ. ಇದರಲ್ಲಿ ತನಿಖೆನ ಸರಿಯಾದ ದಿಕ್ಕಿನಲ್ಲಿ ಹೋದರೆ ಎಲ್ಲರೂ ಸಹ ಅಪರಾಧಿಗಳು ಆಯ್ತಲ್ಲೇ ಪ್ರಾಧಿಕಾರದಲ್ಲಿ. ಹಾಗಾಗಿ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು. ಸಿದ್ದರಾಮಯ್ಯರು ಅದೇ ಕಾರಣಕ್ಕೆ ಇದನ್ನು ಹಿಂದೆ ಮುಂದೆ ನೋಡಿದ್ರೆ ತನಿಖೆನ ಬಿಗಿ ಮಾಡಬೇಕು. ಇವಾಗ ನನ್ನ ಕತ್ತೆ ಹೋಗಿರ್ಬೇಕಾದ್ರೆ ಅವ್ರ ಕತ್ತೆ ಯಾಕೆ ಉಳಿಸ್ಬೇಕು ಅನ್ನೋ ಮಟ್ಟಕ್ಕೆ ಸಿದ್ದರಾಮಯ್ಯನವ್ರು ಬಂದರೆ ಇವಾಗ ಅವರ ಸುತ್ತಮುತ್ತ ಎಲ್ಲರೂ ಕ್ಲೀನ್ ಆಗುತ್ತೆ. ಪ್ರಾಧಿಕಾರದ ಆಸ್ತಿ ವಾಪಸ್ ಈಗೇನು ಸರೆಂಡರ್ ಆಗುತ್ತೆ ಬರಬೇಕು, ವಾಪಸ್ ಬರಬೇಕು, ಬರುತ್ತೆ. ಬಿಗಿ ಮಾಡಬೇಕು. ಇವಾಗ ಎಲ್ಲ ಸೈಟ್ ವಾಪಸ್ ಕೊಡು, ಇಲ್ಲ ಅಂದರೆ ನಡಿ ಜೈಲಿಗೆ, ಇಷ್ಟೇ ಹಿಂಗೆ ಬರಬೇಕು. ಆವಾಗ ಎಲ್ಲರೂ ಏನು ಮಾಡೋದು, ವಾರಂಟಿಯಾಗಿ ಸರೆಂಡರ್ ಮಾಡೋದು. ಮೂಡ 50-50 ರೋಷನಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಇವರೆಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂದರೆ ಏನು ಹೊಸ ಜೈಲನ್ನೇ ಕಟ್ಟಬೇಕಾಗತ್ತೆ. ಕಟ್ಲಿ ಬಿಡಿ ಸರ್, ಬೇಕಾದಷ್ಟು ಜೈಲುಗಳು ಖಾಲಿ ಇದ್ದಾವೆ, ಕಟ್ಲಿ, ಏನು ತೊಂದರೆ ಇಲ್ಲ. ತವಣಗಾರಿಗೆ ಅಂಡಮಾನ್ ಬಳ್ಳಾರಿ ಜೈಲಿಗೂ, ಅಲ್ಲೆಲ್ಲ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆ ಜೈಲುಗಳು ಇರ್ತವೆ ಸರ್. ಏನೆಲ್ಲ ಕಡೆ ತುಳುಕ್ತಾ ಇಲ್ಲ. ತಾಣ ಬಿಡ್ಲಿ ಜೈಲುಗಳಿಗೆ ಕಂಡನ್ ಮಾಡ್ತಾರೆ. ಇವರೆಲ್ಲರೂ ಜೈಲು ಕಟ್ಟಿದ್ರೆ ಜನಕ್ಕೆ ಡೆಮಾಕ್ರಸಿ ಕಂಟ್ರಿ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ, ಒಂದು ಹೋರಾಟದ ಮೇಲೆ ನಂಬಿಕೆ ಬರುತ್ತೆ. ಹೌದು, ಈಗ 75,000 ಜನ ನಿವೇಶನದಾರರು ಅರ್ಜಿ ಹಾಕ್ಬಿಟ್ಟು 83,000 ಜನ ನಿವೇಶನಕ್ಕೆ ಅರ್ಜಿ ಹಾಕಿ ಕಾಯ್ಕೊಂಡು ಕೂತಿರೋರು. ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡ್ತಾರೆ, ನನ್ನ ಮಕ್ಕಳು ನಮಗೆ ಕೊಡ್ದಂಗೆ ಅವ್ರು ತಿಂದಿದ್ರು, ನನ್ನ ಮಕ್ಕಳೆಲ್ಲ ಜೈಲಿಗೆ ಹೋಗ್ಯಾರ ಅಂತ ಖುಷಿ. ಚಾಮುಂಡಿ ಸಂಹಾರ ಮಾಡಿಳು ಮಹಾರಾಜರು ಕಟ್ಟಿದಂತಹ ಪ್ರಾಧಿಕಾರನ ಈಗಾದರೂ ಒಂದು ರಕ್ಷಣೆ ಆಯಿತು. ಚಾಮುಂಡಿ ಮಹಿಷಾಸುರನ ಇದನ್ನ ರೂಪದಲ್ಲಿ ಎಲ್ಲರನ್ನು ಮಟ್ಟ ಹಾಕಿಳು ಅಂತ ಹೇಳ್ಬಿಟ್ಟು ಒಂದು ಖುಷಿ ಪಡ್ತಾರೆ ಜನಗಳು. ಅದರೊಳಗೆ ನಾವು ಮೊದಲು ಬರೋಕ್ಕೆ ನಾನು ಖುಷಿ ಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಟೆ ಕಾರ್ಯಕರ್ತರಾದಂತಹ ಗಂಗರಾಜುರವರ ಮಾತು. ಈ ಒಂದು ಮೂಡಾದಲ್ಲಿ ಆಗಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೇರುಗಳು 3 ಪಕ್ಷದ ಜನಪ್ರತಿನಿಧಿಗಳು, 3 ಪಕ್ಷಕ್ಕೆ ಫಂಡಿಂಗ್ ಮಾಡ್ತಕ್ಕಂತಹ ಬಿಸ್ನೆಸ್ ಮ್ಯಾನ್ಗಳು, 3 ಪಕ್ಷದ ಆಶೀರ್ವಾದದಲ್ಲಿ ಅಧಿಕಾರದಲ್ಲಿ ಮುಂದುವರೆದಂತಹ ಬ್ಯೂರೋಕ್ರಾಟ್ಸ್ಗಳು, ಇಷ್ಟೂ ಜನರ ಒಂದು ತನಿಖೆ ಆಗಬೇಕು. ತನಿಖೆ ಆದಂಥ ಸಂದರ್ಭದಲ್ಲಿ ಸತ್ಯ ಸಾಬೀತಾಗಿದೆ. ಇಷ್ಟು ಜನರು ಜೈಲಿಗೆ ಹೋದರೆ ಮೈಸೂರು ಜನ, ಅದರಲ್ಲೂ ಕೂಡ ನಮ್ಮನ್ನು ಆಳಿದಂಥ ಆಳರಸರು, ಮೈಸೂರಿನ ಮಹಾರಾಜರಿಗೂ ಕೂಡ ಒಂದು ತೃಪ್ತಿ ಸಿಗ್ತದೆ. 83,000 ನಿವೇಶನಗಳಿಗೆ ಅರ್ಜಿ ಹಾಕಿ ಬಡವರು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಸೈಟ್ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಒಬ್ಬ ಜನಪ್ರತಿನಿಧಿ ಆದ ಅನ್ನೋ ಒಂದು ಕಾರಣಕ್ಕೆ, ಒಬ್ಬ IPS ಆಫೀಸರಲ್ಲಿ ಆಯುಕ್ತ ಆದ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇಕಾದವ್ರಿಗೆ 100 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಬರ್ಕೊಡ್ಲಾಗಿದೆ. ಈ ಒಂದು ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರ 14 ನಿವೇಶನಗಳ ಜೊತೆಗೆ ಸಾವಿರಾರು ನಿವೇಶನಗಳನ್ನು ಪಡೆದಿರ್ತಕ್ಕಂತಹ ಎಲ್ಲ ಪಕ್ಷದ ಮುಖಂಡರುಗಳು, ಮೂಡಾದಲ್ಲಿ ಸದಸ್ಯರಾಗಿರ್ತಕ್ಕಂಥವರು, ಜೊತೆಗೆ ಮೂಡ ಅಧ್ಯಕ್ಷರುಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಜೈಲ್ಗಟ್ಟಬೇಕು ಅನ್ನೋ ಒಂದು ಗಟ್ಟಿ ಧ್ವನಿಯನ್ನು ಎತ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ವರ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.